ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ರೌಡಿ ಪರೇಡ್. 400ಕ್ಕೂ ಹೆಚ್ಚು ರೌಡಿಗಳ ಪರಿಶೀಲನೆ ನಡೆಸಿದ ಎಸ್ಪಿ. ಪರೇಡ್ನಲ್ಲಿಯೇ ಮಟ್ಕ ಆಡುತ್ತಿದ್ದ ರೌಡಿ ವಿರುದ್ಧ ಪ್ರಕರಣ ದಾಖಲು ಸೂಚನೆ. ಕಾರಾಗೃಹಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವ್ಯಕ್ತಿ ಬಲಿಯಾದ ಆರೋಪ. ಅನಾರೋಗ್ಯ ಪೀಡಿತ ವೆಂಕಟೇಶ್ ಎಂಬ ಆರೋಪಿ ಚಿಕಿತ್ಸೆ ದೊರೆಯದೆ ಸಾವು ಆರೋಪ. ಮೃತ ವೆಂಕಟೇಶ್ ಕುಟುಂಬಕ್ಕೆ ಪರಿಹಾರ ನೀಡಲು ಒತ್ತಾಯ. ಹೆದ್ದಾರಿ ವಿಸ್ತರಣೆ ಮಾಡಿ ದಲಿತರ ಮನೆಗಳ ತಂಟೆಗೆ ಬಂದ್ರೆ ಹುಷಾರ್ ಎಂದ ಶಾಸಕ ಪ್ರದೀಪ್ ಈಶ್ವರ್. ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿರುದ್ಧ ಪ್ರತಿಭಟನೆ ಎಚ್ಚರಿಕೆ. ಚಾಮರಾಜಪೇಟೆ ನಿವಾಸಿಗಳ ಪರ ಪ್ರತಿಭಟನೆ ಎಚ್ಚರಿಕೆ. ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಪೂರ್ವಭಾವಿ ಸಭೆ. ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನ ಕೈಗೊಂಡ ಸದಸ್ಯರು. ನಗರ ವ್ಯಾಪ್ತಿಯ ಕಲ್ಯಾಣಿಗಳ ಸ್ವಚ್ಛತೆ, ಜಕ್ಕಲಮಡುಗು ಜಲಾಶಯಕ್ಕೆ ಹೊಸ ಪಂಪ್ ಮೋಟಾರುಗಳ ಖರೀದಿಗೆ ತೀರ್ಮಾನ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಇಂದು ರೌಡಿ ಪರೇಡ್ ನಡೆಸಲಾಯಿತು. ಈ ವೇಳೆ ರೌಡಿಯೊಬ್ಬನ ಮೊಬೈಲ್ ಪರಿಶೀಲಿಸಿದ ಎಸ್ ಕುಶಾಲ್ ಚೌಕ್ಸೆ ಆತ ಮಟ್ಕಾ ದಂಧೆಯಲ್ಲಿರುವುದನ್ನು ಕಂಡು ಕೂಡಲೇ ಆತನ ವಿರುದ್ಧ ಪ್ರಕರಣ ದಾಖಲಿಸಲು ಸೂಚಿಸಿದ ಘಟನೆ ಇಂದು ನಡೆಯಿತು. ಹೌದು, ರೌಡಿಗಳೆಂದರೆ ಹಾಗೆ. ಒಮ್ಮೆ ರೌಡಿ ಪಟ್ಟಿಯಲ್ಲಿ ಸ್ಥಾನ ಪಡೆದರೆ ಜೀವನ ಪೂರ್ತಿ ಅವರು ಪೊಲೀಸ್ ವಿಚಾರಣೆ ಎದುರಿಸಲೇಬೇಕಾದ ಅನಿವಾರ್ಯತೆ. ಇನ್ನು ಕೆಲವರು ರೌಡಿ ಪಟ್ಟಿಯಲ್ಲಿದ್ದರೂ ಯಾವುದೇ ಪೊಲೀಸ್ ಮತ್ತು ಕಾನೂನು ಭಯವಿಲ್ಲದೆ ಮತ್ತೆ ತಮ್ಮ ದಂಧೆಗಳನ್ನು ನಡೆಸುವುದು ಸಾಮಾನ್ಯ. ಹಾಗಾಗಿಯೇ ನಿರ್ದಿಷ್ಟ ಕಾಲಮಿತಿಯಲ್ಲಿ ಎಲ್ಲಾ ರೌಡಿಗಳನ್ನು ಕರೆಯಿಸಿ ಎಚ್ಚರಿಕೆ ನೀಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುತ್ತಿರುತ್ತದೆ. ಅದೇ ರೀತಿಯಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ರೌಡಿ ಪೆರೇಡ್ ನಡೆಸಲಾಯಿತು. ಜಿಲ್ಲೆಯಾದ್ಯಂತ 760 ರೌಡಿ ಪಟ್ಟಿಯಲ್ಲಿರುವವರಿದ್ದರು. ಇವರಲ್ಲಿ ಇಂದು ಸುಮಾರು 400 ಮಂದಿ ಪೆರೇಡ್ಗೆ ಆಗಮಿಸಿದ್ದರು. ಹೀಗೆ ಆಗಮಿಸಿದ್ದವರ ಹಿನ್ನೆಲೆ, ಅವರ ಪ್ರತಿನಿತ್ಯದ ಕಾರ್ಯಚಟುವಟಿಕೆಗಳ ಮೇಲೆ ನಿಗಾ ಇಟ್ಟಿರುವ ಪೊಲೀಸರು ಈ ಕುರಿತು ವರದಿಯನ್ನು ಸಲ್ಲಿಸುತ್ತಿರುತ್ತಾರೆ. ಯಾರು ತಮ್ಮ ಚಾಳಿ ಬಿಡದೆ ದರ್ಪ ದೌರ್ಜನ್ಯ ಮುಂದುವರೆಸಿದ್ದರೆ ಅಂತಹವರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ನೀಡಿದರು. ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ SP ಆಫೀಸಲ್ಲಿ ನಾವು ಒಂದು ರೌಡಿ ಪರೇಡ್ ಮಾಡ್ತಾ ಇದ್ದೀವಿ. ಇಲ್ಲ ಆಲ್ ಓವರ್ ದ ಡಿಸ್ಟ್ರಿಕ್ಸ್ ಯಾವ ಸ್ಟೇಷನ್ಸಲ್ಲಿ ಆ್ಯಕ್ಟಿವ್ ರೌಡಿ ಶೀಟರ್ಸ್ ಇದ್ದಾರೆ, ಅದರ್ವೈಸ್ ಅವ್ರ ಮೇಲೆ ಈಗ ಕೇಸಸ್ ವಗೇರ ನಡ್ತಾ ಇದೆ, ಇಂಪಾರ್ಟೆಂಟ್ ಕೇಸಸ್ ಇದೆ ಅವ್ರ ಮೇಲೆ, ಅವ್ರಿಗೆ ಎಲ್ಲರಿಗೆ ಕರೆದಿದ್ದೀವಿ, ಅವರೆಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬೇಸಿಕ್ಲಿ ಇದು ಕೂಡ ಇದೆ ಕಿ ರೌಡಿ ಶೀಟರ್ಸ್ ಇದ್ದಾರೆ. ಫಸ್ಟು ಅವ್ರದ್ದು ಏನು ಮೂಮೆಂಟ್ ವಗೇರ ಇದೆ ಅದನ್ನು ಸ್ವಲ್ಪ ಅಟೆಂಟಿವ್ ಆಗಿ ಸರಿಯಾಗಿ ಥರ ನೋಡಬೇಕು. ಜೊತೆಗೆ ಅವರಿಗೆ ಎಚ್ಚರಿಕೆ ಕೂಡ ಕೊಡಬೇಕು ಕಿ ನೆಕ್ಸ್ಟ್ ಟೈಮಿಂದ ಈ ಥರ ಯಾವುದು ಘಟನೆಯಲ್ಲಿ ಇನ್ವಾಲ್ವ್ ಆಗಬಾರ್ದು. ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಯಾರು ಬಂದಿದ್ದಾರೆ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ನಾವು ವಾರ್ನಿಂಗ್ ಕೊಡ್ತೀವಿ ಕಿ ನೆಕ್ಸ್ಟ್ ಟೈಮಿಂದ ಯಾವುದು ಈ ಥರ ಕ್ರೈಮಲ್ಲಿ ಪಾರ್ಟ್ ತಗೋಬಾರ್ದು. ಏನೋ ರೌಡಿ ಪೆರೇಡ್ನಲ್ಲಿ ಭಾಗವಹಿಸಿದ್ದ ರೌಡಿಯೊಬ್ಬ ತನ್ನ ಅಂಗಿಯ ಜೇಬಿನಲ್ಲಿಯೇ ಮೊಬೈಲ್ ಫೋನ್ ಇಟ್ಟಿದ್ದರು. ಇದನ್ನು ಕಂಡ ಇನ್ಸ್ಪೆಕ್ಟರ್ ಪ್ಯಾಂಟ್ ಜೇಬಿನಲ್ಲಿಡುವಂತೆ ಸೂಚನೆ ನೀಡಿದರು. ಇದನ್ನು ಕಂಡ SP ಕುಶಾಲ್ ಚೌಕ್ಸೆ ಆತನಿಂದ ಮೊಬೈಲ್ ಪಡೆದು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಆತ ಆನ್ಲೈನ್ನಲ್ಲಿಯೇ ಮಟ್ಕ ಆಡುವುದು ಬೆಳಕಿಗೆ ಬಂತು. ಕೂಡಲೇ ಸಂಬಂಧಿಸಿದ ಇನ್ಸ್ಪೆಕ್ಟರ್ ಅನ್ನು ಕರೆದು ಆತನ ವಿರುದ್ಧ ಮಟ್ಕ ಕಾಯ್ದೆಯಡಿ ಪ್ರಕರಣ ದಾಖಲಿಸುವಂತೆ SP ಸೂಚನೆ ನೀಡಿದರು. ಎಷ್ಟು ಪವರ್ ನಿಮಗೆ ತೋರಿಸಿ, ಫೋನ್ ತೋರಿಸಿ, ಓಪನ್ ಮಾಡಿ. ಗ್ಯಾಮ್ಲಿಂಗ್ ವಗೇರಾ ಆಡ್ತೀರಾ, ಏನು ಮಾಡ್ತೀರಾ ಫೋನಲ್ಲಿ? ನೋಡಿ, ಮಟ್ಕಾದು ಇದೆ ಇವರ ಹಿಸ್ಟ್ರಿಯಲ್ಲಿ. ಪ್ರತಿದಿನ ಮಟ್ಕ ಆಡ್ತಾ ಇದ್ದಾರೆ ಅವರು. 9th ಮಾರ್ಚ್ಗೆ ಮಟ್ಕ ಓಪನ್ ಮಾಡಿದ್ದಾರೆ. ಈ ಶ್ರೀದೇವಿ ಜೋಡಿ ಚಾಟ್, ಲೈವ್ ಜೋಡಿ ಮಟ್ಕ, DP ಬಾಸ್.
ಏನ್ರಿ ಈಗ ಕೂಡ ಅರ್ಥ ಆಗಲ್ಲ ಏನ್ ಬಂತು ಪ್ರತಿದಿನ ಮಾಡ್ತೀರಾ ನೋಡಿ, ಪ್ರತಿದಿನ ಓಪನ್ ಮಾಡ್ತಾ ಇದಾರೆ. ಇವತ್ತು ಹೋಗಿ ಇವ್ರ ಜೊತೆಗೆ ಮಟ್ಕಾ ಕೇಸ್ ಮಾಡಿ ಫಸ್ಟ್ ಅವ್ರ ಮೇಲೆ ಒಂದು ರೌಡಿ ಶೀಟರ್ ಆಗಿದೆ. ನಂತರ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ರೌಡಿ ಪಟ್ಟಿಯಲ್ಲಿರುವವರ ವಿರುದ್ಧ ಯಾವ ಪ್ರಕರಣಗಳಿವೆ, ಅವರ ಚಟುವಟಿಕೆ ಏನು ಎಂಬ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ. ಅಂತಹವರಿಗೆ ಎಚ್ಚರಿಕೆ ನೀಡುವ ಕೆಲಸ ಮಾಡಲಾಗುತ್ತಿದೆ. ಅಪರಾಧ ಪ್ರಕರಣಗಳಲ್ಲಿ ಭಾಗವಹಿಸಬಾರದು ಅಂತ ಎಚ್ಚರಿಕೆ ನೀಡಲಾಗುವುದು. ಹಿರಿಯ ನಾಗರಿಕರಿದ್ದು 10 ವರ್ಷಗಳಿಂದ ಯಾವುದೇ ಪ್ರಕರಣ ದಾಖಲಾಗದವರನ್ನು ರೌಡಿ ಪಟ್ಟಿಯಿಂದ ತೆಗೆಯಲಾಗಿದೆ ಎಂದು ಮಾಹಿತಿ ನೀಡಿದರು. ಪ್ರತಿ ಠಾಣೆಯಿಂದ ಹೆಚ್ಚು ಆಕ್ಟಿವ್ ಆಗಿರುವ 10 ಮಂದಿ ರೌಡಿ ಶೀಟರ್ಗಳನ್ನು ಗುರುತಿಸಲಾಗಿದೆ. ಅವರಲ್ಲಿ ಯಾರು ರೌಡಿತನದಲ್ಲಿ ನಿರಂತರವಾಗಿ ಕಾರ್ಯನಿರತರಾಗಿದ್ದಾರೆ ಎಂಬುದನ್ನು ಪಟ್ಟಿ ಮಾಡಿ ನಿಗಾವಹಿಸಲಾಗಿದೆ. ಹೊಸ ಪ್ರಕರಣಗಳಲ್ಲಿ ಭಾಗಿಯಾದ ಬಗ್ಗೆ ಗಮನಿಸಿ ಕ್ರಮ ಜರುಗಿಸಲಾಗುತ್ತಿದೆ. ಇನ್ನು ಹೆಚ್ಚು ಸಮಸ್ಯೆ ಆದರೆ ಅಂತಹವರ ವಿರುದ್ಧ ಗಡೀಪಾರಿಗೆ ಜಿಲ್ಲಾಧಿಕಾರಿ ಶಿಫಾರಸು ಮಾಡಲಾಗುವುದು. 400 ಮಂದಿ ರೌಡಿಗಳನ್ನು ಇಂದು ಕರೆಯಲಾಗಿದೆ. ಜಿಲ್ಲೆಯಲ್ಲಿ 760 ಮಂದಿ ರೌಡಿಗಳಿದ್ದಾರೆ ಎಂದರು. ಕಳೆದ ಡಿಸೆಂಬರ್ ಮತ್ತು ಜನವರಿಯಲ್ಲಿ 60ರಿಂದ 70 ಮಂದಿಯ ಮೇಲಿದ್ದ ರೌಡಿ ಪಟ್ಟಿ ತೆಗೆಯಲಾಗಿದೆ. ಹೈಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ರೌಡಿ ಪಟ್ಟಿಯಿಂದ ತೆಗೆಯಲಾಗುತ್ತಿದೆ. ಇಂದು ಪೆರೇಡ್ಗೆ ಬಾರದಿರುವ ರೌಡಿಗಳಿಗೆ ಎಚ್ಚರಿಕೆ ನೀಡಲಾಗುವುದು. ಕೆಲವರು ಮದುವೆ, ಅನಾರೋಗ್ಯ ಸೇರಿದಂತೆ ಇತರೆ ಕಾರಣಗಳಿಂದ ಬಾರಲಾಗುವುದಿಲ್ಲ ಎಂದು ಅನುಮತಿ ಪಡೆದಿದ್ದಾರೆ. ಅಂತಹವರು ಹೊರತುಪಡಿಸಿ ಗೈರಾದವರಿಗೆ ಖಡಕ್ ಎಚ್ಚರಿಕೆ ನೀಡುವುದಾಗಿ ಎಸ್ಪಿ ಹೇಳಿದರು. ಈಗ ಪ್ರತಿ ಸ್ಟೇಷನ್ಗೆ, ಪ್ರತಿ ಇನ್ಸ್ಪೆಕ್ಟರ್ಗೆ, ಪ್ರತಿ DSPಗೆ ಅಡಿಷನಲ್ SP ಮತ್ತು ನಾವು 10 ಜನ ರೌಡಿ ಶೀಟರ್ಸ್ಗೆ ಚೂಸ್ ಮಾಡಿದ್ದೀವಿ. ಸೊ ಆ ಸ್ಟೇಷನಲ್ಲಿ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಟೌನಲ್ಲಿ 10 ಜನ ಯಾರು ಮೋಸ್ಟ್ ಆ್ಯಕ್ಟಿವ್ ಇದ್ದಾರೆ, ಚಿಂತಾಮಣಿ ರೂರಲಲ್ಲಿ ಯಾರು 10 ಜನ ಮೋಸ್ಟ್ ಆ್ಯಕ್ಟಿವ್ ಇದ್ದಾರೆ, ಮತ್ತು ಎಲ್ಲ ಡಿಸ್ಟಿಕ್ ಆಲ್ ಓವರ್ ಎಷ್ಟು ಜನ 10 ಜನ ಮೋಸ್ಟ್ ಆ್ಯಕ್ಟಿವ್ ಇದ್ದಾರೆ ನಾವು ಈ ಥರ ಲಿಸ್ಟ್ ಔಟ್ ಮಾಡಿದ್ದೀವಿ. ಸೊ ಅದೇ ಥರ ನಾವು ಒಂದು ಫೋಕಸ್ ಮಾಡ್ತಾ ಇದ್ದೀವಿ. ಈಗ ಕೀ ಆ್ಯಕ್ಟಿವ್ ರೌಡಿ ಶೀಟರ್ಸ್ದು ನಾವು 280 ಜನದು ಈಗ ಲಿಸ್ಟ್ ರೆಡಿ ಮಾಡಿದ್ದೀವಿ. ಒಂದು ಎಲ್ಲ ಇನ್ಸ್ಪೆಕ್ಟರ್ಸ್ ಹತ್ರ, DSPs, ಅಡಿಷನಲ್ SPs ಮತ್ತು ನಾನು. ಸೊ ಅವ್ರಿಗೆ ನಾವು 280 ರೌಡಿ ಶೀಟರ್ಸ್ಗೆ ರೆಗ್ಯುಲರ್ ಆಗಿ ಈಗ ಚೆಕ್ ಮಾಡ್ತಾ ಇದ್ದೀವಿ. ನಮ್ಮ ನೈಟ್ ರೌಂಡ್ಸ್ ಟೈಮಲ್ಲಿ ಕೂಡ, ಅರ್ಲಿ ಮಾರ್ನಿಂಗ್ ಕೂಡ ಮನೆಯಲ್ಲಿ ಹೋಗಿ ಚೆಕ್ ಮಾಡ್ತಾ ಇದ್ದೀವಿ. ಅವರ ಮೇಲೆ ಯಾವುದು ಪೆಂಡಿಂಗ್ ವಾರೆಂಟ್ಸ್ ವಗೇರ ಇದೆ, ಸಮನ್ಸ್ ವಗೇರ ಇದೆ, ಅವ್ರದ್ದು NBWs ವಗೇರ ಆಗಿದೆ, ಅದು ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಮತ್ತು ಬೈ ಚಾನ್ಸ್ ಇವರದ್ದು ಬೇರೆ ಏನಾದರೂ ಮೂಮೆಂಟ್, ಬೇರೆ ಏನಾದರೂ ಇನ್ವಾಲ್ವ್ಮೆಂಟ್ ಇದೆ ಹೊಸ, ಸೊ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಹೊಸ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಮತ್ತು ಅವಶ್ಯಕತೆ ಇದೆ, ಯಾರು ಈ ಥರ ಐಡೆಂಟಿಫೈ ಆಗ್ತಾರೆ ನಮಗೆ, ಅವ್ರಿಗೆ ಗಡೀಪಾರು ಮಾಡೋಕ್ಕೆ ನಾವು ಪ್ರಪೋಸಲ್ ಕಳಿಸ್ತೀವಿ ಮಾನ್ಯ DC ಸಾಹೇಬರಿಗೆ. ಮತ್ತು ಏನು ಈ ಥರ ಕೂಡ ಇದ್ದಾರೆ ಗುಂಡಾ ಆ್ಯಕ್ಟಲ್ಲಿ ಅವ್ರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ, ಗುಂಡಾ ಆ್ಯಕ್ಟ್ದು ಕೂಡ ಪ್ರಪೋಸಲ್ ಕಳಿಸ್ತೀವಿ. ಏನು ಮಟ್ಕಾ ಸೇರಿದಂತೆ ಇತರೆ ಬೆಟ್ಟಿಂಗ್ಗಳು ಈ ಹಿಂದೆ ಚೀಟಿಯಲ್ಲಿ ನಡೆಯುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಫೋನ್ಗಳು ಬಂದು ಆನ್ಲೈನ್ನಲ್ಲಿಯೇ ಮಟ್ಕಾ ಆಡುತ್ತಿದ್ದಾರೆ. ವೆಬ್ಸೈಟ್ ತೆಗೆದು ಮಟ್ಕಾ ಆಡುತ್ತಿದ್ದಾರೆ. ಇದರ ವಿರುದ್ಧ ಕಠಿಣ ಕ್ರಮ ಕಾನೂನು ಜರುಗಿಸಲಾಗುವುದು ಎಂದರು. ಗಮನಕ್ಕೆ ಬಂದಾಗ ಅಂತಹವರ ವಿರುದ್ಧ ಕ್ರಮ ಜರುಗಿಸಲಾಗುವುದು. ಇಂತಹ ದೌರ್ಜನ್ಯಗಳು ಬಿಟ್ಟು ಸಾಮಾನ್ಯ ಜೀವನ ನಡೆಸುತ್ತಿರುವವರಿಗೆ ಇಲಾಖೆಯಿಂದಲೇ ಸಹಾಯ ಮಾಡಲಾಗುತ್ತದೆ ಎಂದು SP ಭರವಸೆ ನೀಡಿದರು. ಎಲ್ಲ ರೌಡಿ ಶೀಟರ್ಗಳಿಗೆ ಎಚ್ಚರಿಕೆ ನೀಡಲಾಗುವುದು. ಕಿರುಕುಳ ನೀಡುವುದು, ದೌರ್ಜನ್ಯ, ದಬ್ಬಾಳಿಕೆ ಮಾಡುತ್ತಿರುವ ಬಗ್ಗೆ ಪರಿಶೀಲಿಸಲಾಗುವುದು. ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಡೆಸದೇ ಇರುವವರಿಗೆ ನಮ್ಮ ಕಡೆಯಿಂದ ಸಹಾಯ ಮಾಡಲಾಗುವುದು. ಹಾಗಾಗಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತೊರೆದು ಸಾಮಾನ್ಯ ಜೀವನ ನಡೆಸುವಂತೆ ಪೆರೇಡ್ಗೆ ಬಂದಿದ್ದ ಎಲ್ಲ ರೌಡಿಗಳಿಗೆ ಎಚ್ಚರಿಕೆ ನೀಡಲಾಯಿತು. ಎನ್ ಅಂಬರೀಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿದ್ದ ವ್ಯಕ್ತಿಯೊಬ್ಬರು ಜೈಲು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದು, ಕೂಡಲೇ ಪ್ರಕರಣ ತನಿಖೆಗೆ ಒಳಪಡಿಸಿ ಸಮರ್ಪಕ ತನಿಖೆ ನಡೆಸಬೇಕು ಮತ್ತು ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ದಲಿತ ಸಂಘರ್ಷ ಸಮಿತಿಯ KC ರಾಜಕಾಂತ್ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ DSS ಮುಖಂಡ KC ರಾಜಕಾಂತ್ ಮತ್ತು CG ಗಂಗಪ್ಪ ಜಂಟಿಯಾಗಿ ಮಾತನಾಡಿ,
ಗೌರಿಬಿದನೂರು ತಾಲೂಕಿನ ನಾಗರಕೆರೆ ಗ್ರಾಮದ ವೆಂಕಟೇಶಪ್ಪ ಮತ್ತು ರಾಜೇಶ್ ಎಂಬುವವರು ಫೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿದ್ದು, ಇವರಲ್ಲಿ 40 ವರ್ಷದ ವೆಂಕಟೇಶಪ್ಪ ಎಂಬುವವರು ಅಪಸ್ಮಾರದಿಂದ ಬಳಲುತ್ತಿದ್ದರು ಎಂದು ಹೇಳಿದರು. ಜೈಲಿನಲ್ಲಿದ್ದ ವೇಳೆ ವೆಂಕಟೇಶ್ ಅವರು ಅಪಸ್ಮಾರದಿಂದ ಬಳಲುತ್ತಿದ್ದು, ಇದನ್ನು ಅರ್ಥ ಮಾಡಿಕೊಳ್ಳದ ಜೈಲು ಅಧಿಕಾರಿಗಳು ಆತನಿಗೆ ವಿನಾಕಾರಣ ಶಿಕ್ಷೆ ವಿಧಿಸಿದ್ದಾರೆ. ಇದರಿಂದ ಆತ ತೀವ್ರ ಅಸ್ವಸ್ಥನಾಗಿದ್ದು, ಈ ವಿಚಾರ ತಿಳಿದ ಕುಟುಂಬಸ್ಥರು ಕೂಡಲೇ ನ್ಯಾಯಾಲಯದಲ್ಲಿ ಅನುಮತಿ ಪಡೆದು ಆತನನ್ನು ಆಸ್ಪತ್ರೆಗೆ ಸೇರಿಸುವಂತೆ ಕೋರಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತಂದಾಗ ಪರಿಸ್ಥಿತಿ ಗಂಭೀರವಾಗಿರುವ ಕಾರಣ ಬೆಂಗಳೂರಿಗೆ ಕರೆದೊಯ್ಯುವಂತೆ సూచించలాಗಿದೆ ಎಂದು ಅವರು ಹೇಳಿದರು. ఆవిడ 3వ తారీఖు కోర్టు ఉంది అని చెప్పారు సార్. కోర్టు ఉంది అంటేనే మేమేం చేస్తామంటే ఈడ 4 గంటలు అయింది సార్. 4 గంటలు అయిందని మేము ఊరికి వెళ్ళిపోతాం సార్. నేను బాగుంటాను పోమ్మే, ఏం భయం లేదు, నాకు ఉంటాను పో, ఏం నువ్వు బాధపడొద్దు, పిల్లలు చూసుకొని నువ్వు ఉండిపో అని చెప్పి సార్. ఆవిడకి పిడుసు వస్తూ ఉంది సార్. కాలు ఆపరేషన్ చేయించింటాం సార్. గడిలో పడింటే ఆపరేషన్ ర్యాడేపించింటాం సార్. ఆవిడ ఇదే చిక్బులాపురంలో చూపించి తాకుండా ఇది మెడిసిన్స్ ఈడ రాసిచ్చింటారు సార్. అది లేబర్లు తెచ్చిన్నాం సార్. అవి ఇచ్చిపోయినాం సార్. హాస్పిటల్లో ఈడ దుడ్లు కొనుక్కొని వచ్చి ఆడ ఇచ్చి ఇంకా ఒక షీట్ హెచ్చుగా ఇచ్చేసి పోతుంది. అమ్మ ఇట్లా అప్పుడు బాగలేదమ్మా అని. అవి బాగలేదంటేనే మేము వెళ్ళిపోతాం సార్. అందరూ పోతుంది, నేను, నా కూతురు, నా మనముడు అందరూ పోయిడ్చి మాట్లాడిస్తుంది. ఇవాళ ఏమవుతుంది నీకు, ఇవాళ జైల్లో సార్. ఆవిడ బాగానే ఉన్నాడు సార్. మాట్లాడిస్తుంది సార్. మాట్లాడిస్తే నాకు ఏమేయలేదు అమ్మే, మేలవుతుంది, నువ్వు చూపించిండవే మాత్రలో అవి కంటిన్యూ చేస్తూనే ఉన్నాను, నువ్వేమన్నా మాత్రలు ఏమన్నా ఇడిచిపెట్టింటువా, నువ్వేమన్నా మాత్రలు ఏమన్నా ఇడిచిపెడతావా అంటే, లేదమ్మా నువ్వు ఇచ్చిన, నువ్వు ఎట్లు చెప్పింటే నేను అట్లా మాత్రలు కంటిన్యూగా తీసుకుంటా ఉన్నాను అని. నేను ఏం రాజేష్ ఏమన్నా మాత్రలు ఏమన్నా ఇడిచిపెట్టినమ్మా అప్పుడు అంటే, లేదమ్మా ఇడిచిపెట్టలేదు, ఇస్తానే ఉన్నాను అని వాడు చెప్పేశారు. చెప్తే మేమేం చేస్తామంటే ఇంక టైం అయ్యింది సార్, ఎక్కడ పోవాలని వాళ్ళు చెప్పినంటే మేము ఏతకన్నా వేసుకొని పోయి చూపించుకుంటాను సార్. మాకు ఉన్నో లేదో భగవంతునికి తెలియదు సార్. మేము తిరిగి డేట్ ఉందని 3వ తారీఖు వచ్చేటట్టుకి మనుషులు లేదు సార్. ఈవిడ కోడతాకు వస్తుంది సార్. కోడలు నేను 3 బిడ్డలు సార్. నా కొడుక్కి 3 ఏళ్ళ బిడ్డ, 2 ఏళ్ళ బిడ్డ, 1.5 నెలల ಬಿಡ್ಡ. ಆದರೆ ಬೆಂಗಳೂರಿನಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಕೊಡದೆ ಜೈಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು, ಇದರಿಂದ ವೆಂಕಟೇಶ್ ಮೃತಪಟ್ಟಿದ್ದಾರೆ. ಹಾಗಾಗಿ ವೆಂಕಟೇಶ್ ಸಾವಿಗೆ ಜೈಲು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವಾಗಿದ್ದು, ವೆಂಕಟೇಶ್ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಮತ್ತು ಅವರ ಕುಟುಂಬದಲ್ಲಿ ಒಬ್ಬರಿಗೆ ಉದ್ಯೋಗ ನೀಡಬೇಕು. ಜೊತೆಗೆ ವೆಂಕಟೇಶ್ ಸಾವಿನ ಕುರಿತು ಹಿರಿಯ ಅಧಿಕಾರಿಗಳಿಂದ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಹಾಗೆಯೇ ವೆಂಕಟೇಶ್ ಅಂತಕ್ಕಂಥ ಒಬ್ಬ 40 ವರ್ಷದ ಒಬ್ಬ ಯಜಮಾನ ಆ ಮನೆಗೆ ಮಗನನ್ನು ಮತ್ತು ಅವರಿಬ್ಬರನ್ನೂ ಕೂಡ ಅಲ್ಲಿ ಒಳಗಡೆ ನಿಂತಿದ್ದಾರೆ. ಹಾಗಾಗಿ ಇವ್ರಿಗೆ ಫಿಟ್ಸ್ ಬರ್ತಾ ಇದ್ದಂತೆ ಕೂಡ ಪ್ರಾಥಮಿಕ ವರದಿಯಲ್ಲೂ ಕೂಡ ಗೊತ್ತಾಗಿದೆ. ಆಗಿದ್ದನ್ನು ಅಲ್ಲಿ ಇರ್ತಕ್ಕಂಥ ಜೈಲು ಸಂಬಂಧಪಟ್ಟಂಥ ಸಿಬ್ಬಂದಿಗೆ ಮಾಹಿತಿ ತಿಳಿಸಿದಾಗ ಅವ್ರಿಗೆ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ದುರಂತ ಏನಾಗಿದೆ ಅಂದರೆ, ಅವರು ಹುಟ್ಟುತ್ತಾ ಬಡವರಾಗಿ ಹುಟ್ಟಿರೋದೇ ದೊಡ್ಡ ಸಮಸ್ಯೆ. ಅವರೇನಾದರೂ ಶ್ರೀಮಂತರಾಗಿಬಿಟ್ಟಿದ್ರೆ ಎಲ್ಲ ರೀತಿಯ ಸವಲತ್ತುಗಳು ಕೂಡ ಅವ್ರಿಗೆ ಸಿಗೋದು. ಬಡವರಾಗಿ ಹುಟ್ಟಿದ್ದಾರೆ, ಆ ಕಾರಣಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ವಿಳಂಬ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು, ಇಡೀ ವ್ಯವಸ್ಥೆ ನೋಡ್ತಾ ಬಂದಿರತಕ್ಕಂಥದ್ದು ಕೂಡ ನಾವೆಲ್ಲ ಕೂಡ ನೋಡಿದ್ದೀವಿ. ಈಗ ಅವರ ಹೆಂಡತಿ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಯಾರ್ಯಾರು ಅಧಿಕಾರಿಗಳು ಇದರಲ್ಲಿ ವಿಳಂಬ ಮಾಡೋದಕ್ಕೆ ಕಾರಣಭೂತರಾಗಿದ್ದಾರೆ, ಅವ್ರ ಮೇಲೆ ಶಿಸ್ತಿನ ಕ್ರಮ ಸರ್ಕಾರ ತಗೋಬೇಕು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಮತ್ತೆ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇವತ್ತು ವೆಂಕಟೇಶಪ್ಪನಿಗೆ ಆಗಿರ್ತಕ್ಕಂಥ ನೋವು, ಅವ್ರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಒಂದು ತೊಂದರೆ ಇನ್ನೊಂದು ಕುಟುಂಬಕ್ಕೆ ಯಾರಿಗೂ ಕೂಡ ಆಗಬಾರ್ದು. ಜೈಲಿನಲ್ಲಿ ಇರುವವರನ್ನು ಮನುಷ್ಯರಂತೆ ಕಾಣಬೇಕು ಎಂಬುದು ಕಾನೂನು. ಆದರೆ ವೆಂಕಟೇಶ್ ಕುಟುಂಬದವರು ಬಡವರಾಗಿರುವುದೇ ಅವರಿಗೆ ಶಾಪವಾಗಿದೆ.
ಅಪಸ್ಮಾರದಿಂದ ಬಳಲುತ್ತಿರುವ ವೆಂಕಟೇಶ್ ಅವರನ್ನು 2 ದಿನ ಕೂಡಿ ಹಾಕಿದ್ದಾರೆ. ಅವರು ಆಕಸ್ಮಿಕವಾಗಿ ಪ್ರಕರಣದಲ್ಲಿ ಸಿಲುಕಿದ್ದಾರೆ ಹೊರತು ಭಯೋತ್ಪಾದಕರಲ್ಲ. ಆದರೂ ಚಿಕಿತ್ಸೆ ನೀಡುವಾಗ ಹಾಸಿಗೆಯ ಮೇಲೂ ಬೇಡಿ ಹಾಕಿರುವುದು ಅಕ್ಷಮ್ಯ ಅಪರಾಧ ಎಂದು ಆರೋಪಿಸಿದರು. ಜೈಲು ಸಿಬ್ಬಂದಿಯ ನಿರ್ಲಕ್ಷ್ಯವೇ ವೆಂಕಟೇಶ್ ಸಾವಿಗೆ ಕಾರಣವಾಗಿದ್ದು, ಅವರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ, ಒಬ್ಬರಿಗೆ ಉದ್ಯೋಗ ನೀಡುವ ಜೊತೆಗೆ ಡಿಐಜಿ ಕಡೆಯಿಂದ ತನಿಖೆ ಆಗಬೇಕು. ಅಲ್ಲದೆ ವೆಂಕಟೇಶ್ ಕುಟುಂಬಕ್ಕೆ ಆದ ನೋವು ಮತ್ತೊಬ್ಬರಿಗೆ ಆಗಬಾರದು ಎಂದು ಅವರು ನೋವು ತೋಡಿಕೊಂಡರು. ಎನ್ ಅಂಬರೀಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ವಿಚಾರದಲ್ಲಿ ರೈಲ್ವೆ ಇಲಾಖೆ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಿಂದ ಅಣಕನೂರಿಗೆ ಹಾದು ಹೋಗುವ ಮಾರ್ಗ ಮಧ್ಯೆ ಅಂಬೇಡ್ಕರ್ ನಗರದ ದಲಿತರ ಮನೆಗಳ ಎತ್ತಂಗಡಿ ಮಾಡಲು ಮುಂದಾದರೆ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸುವುದಾಗಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಈಶಾ ಆದಿಯೋಗಿ ಕ್ಷೇತ್ರದ ಕಡೆ ಸಾಗುವ ಮುಷ್ಟೂರು ರಸ್ತೆ ಹಾಗೂ ದಿನ್ನೆಹೊಸಹಳ್ಳಿ ರಸ್ತೆಗೆ ಇಂದು ಕಾಯಕಲ್ಪ ಕೂಡಿ ಬಂದಿದೆ. 16 ವರ್ಷಗಳಿಂದ ಹಾಳಾಗಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಪ್ರದೀಪ್ ಈಶ್ವರ್ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಶಿಡ್ಲಘಟ್ಟ ವೃತ್ತದಿಂದ ಅಣಕನೂರು ಕಡೆಗೆ ಸಾಗುವ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಲ್ಲಿ ರೈಲ್ವೆ ಇಲಾಖೆ ಮೂಗು ತೂರಿಸಿದೆ ಎಂದರು. ಡಬಲ್ ಟ್ರ್ಯಾಕ್ ಮಾಡುವ ನೆಪದಲ್ಲಿ 100 ವರ್ಷಗಳಿಂದ ಜೀವನ ಸಾಗಿಸುತ್ತಿರುವ 30ನೇ ವಾರ್ಡಿನ ಅಂಬೇಡ್ಕರ್ ನಗರದ ನಿವಾಸಿಗಳನ್ನ ಎತ್ತಂಗಡಿ ಮಾಡುವ ಪ್ರಸ್ತಾಪ ಬಂದಿದೆ. ದಲಿತರ ಕಾಲೋನಿಗಳ ರಕ್ಷಣೆ ನಮ್ಮ ಜವಾಬ್ದಾರಿ. ರೈಲ್ವೆ ಇಲಾಖೆ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಮುಂದಿನ ತಿಂಗಳು ಕಾಂಗ್ರೆಸ್ನಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು. ಮತ್ತೆ ಇನ್ನೊಂದು ಮಾಧ್ಯಮ ಮಿತ್ರರಿಗೆ ಒಂದು ಪ್ರಮುಖವಾದ ಅನೌನ್ಸ್ಮೆಂಟ್ ಇದೆ. ಮುಂದಿನ ವಾರ ಡೇಟ್ ಅನೌನ್ಸ್ ಮಾಡ್ತಿದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ನಾನು, ನಮ್ಮ ಪಕ್ಷದ ಎಲ್ಲ ಸದಸ್ಯರು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮೇಲೆ ಮುಂದಿನ ವಾರ ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ. ಶಿಡ್ಲಘಟ್ಟ ಸರ್ಕಲ್ನಿಂದ DC ಆಫೀಸ್ವರೆಗೂ. ವಾರ್ಡ್ ನಂಬರ್ 30ರಲ್ಲಿ 300 ದಲಿತರ ಮನೆಗಳನ್ನ ಖಾಲಿ ಮಾಡಿಸಿ ರೈಲ್ವೆ ಟ್ರ್ಯಾಕ್ ಹಾಕ್ತೀವಿ ಅಂತ ಹೋಗ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ದಲಿತರ ಮನೆಗಳನ್ನ ಖಾಲಿ ಮಾಡೋಕ್ಕೆ ಬಿಡಲ್ಲ. ದಲಿತರ ಪರವಾಗಿ ನಾವಿದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ದಲಿತರ ಮನೆಗಳನ್ನ ಮುಟ್ಟಿದ್ರೆ ನಾವು ಸುಮ್ಮನೆ ಇರಲ್ಲ. ದಲಿತ ಸಮುದಾಯದವರ ಪರವಾಗಿ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿರುದ್ಧ ಮುಂದಿನ ವಾರ ಬೃಹತ್ ಪ್ರತಿಭಟನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಡೆಸ್ತಾ ಇದ್ವಿ. ಅದರ ರೂಪುರೇಷೆಗಳ ಬಗ್ಗೆ 3 ದಿನದಲ್ಲಿ ನಿಮ್ಮ ಮುಂದಕ್ಕೆ ಮತ್ತೆ ಬರ್ತೀವಿ. ಇಲ್ಲ, ಅದು ಬರುತ್ತೆ ಸರ್. ಅದೀಗ HN ವ್ಯಾಲಿಗೆ ಕೆರೆ ತುಂಬ, ನಿಮ್ಗೆ ಇನ್ನೊಂದು 24 ಕೆರೆ ತುಂಬ ಇದಕ್ಕೂ ರಿಲೀಸ್ ಆಗಿದೆ. ಸೊ ಹಂತವಾಗಿ ನಮ್ಗೆ ನಂಬಿಕೆ ಇದೆ ಸರ್. ಎತ್ತಿನೊಳೆ ನೀರು ಬಂದುಬಿಟ್ರೆ ಎಲ್ಲದಕ್ಕೂ ಅಲ್ವಾ, ಅಲ್ಲ ಎತ್ತಿನೊಳೆ ನೀರು ಬಂದರೆ ಇದರ ಸಮಸ್ಯೆ ಇರಲ್ಲ ಅಂತ. ಸೊ 3ನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ, ಯಾವಾಗಲೂ ಇರ್ತೀನಿ. ನೀರಾವರಿ ಹೋರಾಟಗಾರರಿಗೆ ನಾನು ಹೇಳ್ತೀನಿ, ಸ್ಥಳೀಯ ಶಾಸಕನಾಗಿ ನಾನು ನಿಮ್ಮ ಪರವಾಗಿದ್ದೀನಿ ಸರ್. ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮುಷ್ಟೂರು ಶ್ರೀಧರ್ ಮಾತನಾಡಿ, ಹಲವಾರು ವರ್ಷಗಳಿಂದ ಹಾಳಾಗಿದ್ದ ರಸ್ತೆಯಲ್ಲಿಯೇ ಈಶಾ ಹೋಗುವ ವಾಹನಗಳ ಸಂಚಾರದಿಂದ ಇನ್ನಷ್ಟು ಹದಗೆಟ್ಟು ಹೋಗಿತ್ತು. ಹಳ್ಳಿಗಳಿಂದ ಕೂಡಿದ ರಸ್ತೆಗೆ ಸ್ವಂತ ಖರ್ಚಿನಿಂದ ಗ್ರಾವೆಲ್ ಹಾಕಿಸಿ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿಸಿದ್ದೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ರಸ್ತೆಯ ಸಮಸ್ಯೆ ಕೇಳಿಕೊಂಡಾಗ ಶೀಘ್ರವಾಗಿ ಮುಕ್ತಿ ಕಾಣಿಸುವುದಾಗಿ ಹೇಳಿದರು. ಇಂದು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡುತ್ತಿರುವುದು 16 ವರ್ಷಗಳ ಸಮಸ್ಯೆಗೆ ಮುಕ್ತಿ ನೀಡಿದಂತಾಗಿದೆ ಎಂದರು. ಇನ್ನು ಈ ವೇಳೆ ಕಾಂಗ್ರೆಸ್ ಮುಖಂಡ KM ಮುನೇಗೌಡ, ವಕೀಲ ವಿನೋದ್ ಕುಮಾರ್, ನೂತನ ನಗರಸಭೆ ಸದಸ್ಯೆ ಅಣ್ಣೆಮ್ಮ, ನಾರಾಯಣಮ್ಮ, ನಾಗಭೂಷಣ್, ಜಯರಾಮ್ ಮತ್ತಿತರರು ಹಾಜರಿದ್ದರು. ಅಂಬರೀಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಪೂರ್ವಭಾವಿ ಸಭೆ ಇಂದು ನಡೆಯಿತು. ಈಗಾಗಲೇ ಒಂದು ಪೂರ್ವಭಾವಿ ಸಭೆ ನಡೆಸಲಾಗಿದ್ದು, ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಮುಖ್ಯಸ್ಥರನ್ನು ಒಳಗೊಂಡಂತೆ ಇಂದು 2ನೇ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ನಗರದ ವಿವಿಧ ಸಮಸ್ಯೆಗಳ ಚರ್ಚೆ ನಡೆಸಿ ಪರಿಹಾರಕ್ಕೆ ಕ್ರಮ ವಹಿಸಲು ನಗರಸಭೆ ಸದಸ್ಯರು ಒಪ್ಪಿಗೆ ಸೂಚಿಸಿದರು.
ಚಿಕ್ಕಬಳ್ಳಾಪುರ ನಗರಸಭೆಯ ಬಜೆಟ್ ಪೂರ್ವಭಾವಿ ಸಭೆ ಇಂದು ನಡೆಯಿತು. ಈ ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳನ್ನು ಚರ್ಚೆ ನಡೆಸಿದ ಸದಸ್ಯರು ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ನೀಡಿದ ಸಲಹೆ ಸೂಚನೆಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಎನ್ ಮಂಜುನಾಥ್ 3 ಪುಟಗಳ ಸಮಸ್ಯೆಗಳ ವರದಿಯನ್ನು ತಂದು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಓದಿದ್ದು ವಿಶೇಷವಾಗಿತ್ತು. ಅಲ್ಲದೆ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಕೂಡಲೇ ನಗರಸಭೆ ಆಡಳಿತ ಮಂಡಳಿ ಕ್ರಮ ವಹಿಸಬೇಕೆಂದು ಮಂಜುನಾಥ್ ಒತ್ತಾಯಿಸಿದರು. ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಕ್ಕೆ ನೀರೊದಗಿಸುತ್ತಿರುವ ಜಕ್ಕಲಮಡುಗು ಜಲಾಶಯದ ಪಂಪ್ ಮೋಟಾರ್ಗಳು ಹಳೆಯದಾಗಿದ್ದು ಅವುಗಳಿಂದ ಪದೇ ಪದೇ ಸಮಸ್ಯೆ ಎದುರಾಗುತ್ತಿರುವ ಕಾರಣ ಅವುಗಳನ್ನು ಬದಲಿಸಿ ಹೊಸ ಪಂಪ್ ಮೋಟಾರು ಅಳವಡಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸುಮಾರು 1 ಕೋಟಿ ವೆಚ್ಚದ ಈ ಪಂಪ್ ಮೋಟಾರುಗಳ ಬದಲಾವಣೆಗೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸದಸ್ಯರು ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿದ್ದು ಶೀಘ್ರದಲ್ಲಿಯೇ ನೂತನ ಪಂಪ್ ಮೋಟಾರ್ ಅಳವಡಿಕೆಗೆ ಕ್ರಮ ವಹಿಸುವುದಾಗಿ ನಗರಸಭೆ ಅಧ್ಯಕ್ಷರು ಹೇಳಿದರು. ಇವತ್ತು ಏನು ಪೂರ್ವ ಬಜೆಟ್ 2ನೇ ಬಜೆಟ್ ಆಗಿ ಇವತ್ತು ನಾವು ಎಲ್ಲ ಸಾರ್ವಜನಿಕರು ಎಲ್ಲ ಸದಸ್ಯರು ಸೇರಿ ಒಂದು ಚರ್ಚೆ ಮಾಡಿ ಇನ್ನು ಮುಂದಿನ ವಾರದಲ್ಲಿ ಒಂದು ಬಜೆಟ್ ದಿನಾಂಕವನ್ನು ಘೋಷಣೆ ಮಾಡಿ ಅವತ್ತು ಬಜೆಟನ್ನು ಮಂಡಿಸಲಿದ್ದೇವೆ. ಇವತ್ತು ಏನು ನಗರಕ್ಕೆ ಏನೇನು ಅವಶ್ಯಕತೆ ಇತ್ತೋ ಎಲ್ಲ ಕಳೆದ ಸಭೆಯಲ್ಲಿ ಏನೇನು ಚರ್ಚೆ ಮಾಡಿದೆವೋ ಇನ್ನು ಹಲವಾರು ವಿಷಯಗಳು ಚರ್ಚೆ ಮಾಡಿ ಇವತ್ತು ಕೆಲವು ತೀರ್ಮಾನಗಳೆಲ್ಲ ತೆಗೆದುಕೊಳ್ಳೋದಾಯಿತು. ಮತ್ತು ಜಕ್ಕಲಮಡುಗು ವಿಶೇಷವಾಗಿ ಒಂದು ಜಕ್ಕಲಮಡುಗು ವಿಚಾರವಾಗಿ ನಮಗೆ ಏನು ಮೋಟಾರ್ಸು ಸುಮಾರು 15 ವರ್ಷ ಆಗಿತ್ತು, ಅದು ಎಲ್ಲ ಹಾಳಾಗಿತ್ತು. ಅದ್ರ ಬಗ್ಗೆ ಒಂದು ಹೊಸ ಮೋಟಾರ್ ಖರೀದಿ ಮಾಡಲಿದ್ದಕ್ಕೆ ನಮಗೆ ಒಂದು ಅನುಮೋದನೆ ಬೇಕಾಗಿತ್ತು. ಆ ವಿಚಾರವಾಗಿ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವೊಂದು ಎಲ್ಲ ಸರ್ವಾನುಮತದಿಂದ ಒಂದು ಏನೇನು ಅವಶ್ಯಕತೆ ಇದೆ ಜಕ್ಕಲಮಡುಗಕ್ಕೆ ನಗರಕ್ಕೆ 31 ವಾರ್ಡುಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಆ ವಿಚಾರವಾಗಿ ನಮ್ಮ ವಾಟರ್ ಬೋರ್ಡ್ ಅವ್ರನ್ನೂ ಎಲ್ಲ ಇಂಜಿನಿಯರ್ಸ್ನೆಲ್ಲ ಕರೆಸ್ಕೊಂಡು ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಪುರಾತನ ಕಲ್ಯಾಣಿಗಳ ಸ್ವಚ್ಛತೆಗಾಗಿಯೇ ನಿಧಿಯೊಂದನ್ನು ಸ್ಥಾಪಿಸಲಾಗಿತ್ತು. ಈ ಕಲ್ಯಾಣಿ ನಿಧಿಯಲ್ಲಿ ಪ್ರಸ್ತುತ 40 ಲಕ್ಷ ರೂಪಾಯಿ ಇದೆ. ಈ ಅನುದಾನದಲ್ಲಿ ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿರುವ ವಿವಿಧ ಕಲ್ಯಾಣಿಗಳ ಸ್ವಚ್ಛತೆಗೆ ಕ್ರಮ ಜರುಗಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದ್ದು ಕಲ್ಯಾಣಿಗಳ ಸ್ವಚ್ಛತೆಗೂ ಸಭೆ ಒಪ್ಪಿಗೆ ಸೂಚಿಸಿದೆ. ಹಾಗಾಗಿ ಶೀಘ್ರದಲ್ಲಿಯೇ ನಗರಸಭೆಯಿಂದ ಕಲ್ಯಾಣಿಗಳ ಸ್ವಚ್ಛತೆ ನಡೆಯಲಿದ್ದು ಪ್ರಸ್ತುತ ಪಾಳು ಬಿದ್ದಿರುವ ಕಲ್ಯಾಣಿಗಳ ಸ್ವಚ್ಛತೆ ಕಾರ್ಯ ಆರಂಭವಾಗಲಿದೆ. ಇನ್ನು ಮುಂದಿನ ವಾರದಲ್ಲಿ ನಗರಸಭೆ ಬಜೆಟ್ ಮಂಡನೆಯಾಗಲಿದ್ದು ನಗರಕ್ಕೆ ಅಗತ್ಯವಿರುವ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಮುಖ್ಯವಾಗಿ ಜಕ್ಕಲಮಡುಗು ಜಲಾಶಯದ ನೀರು ನಗರಕ್ಕೆ ಸರಬರಾಜು ಮಾಡಲು ಎಚ್ಡಿ ಪೈಪ್ಲೈನ್ ಕಾಮಗಾರಿ ಕೈಗೊಳ್ಳುವ ಕುರಿತು ಚರ್ಚೆ ನಡೆಸಲಾಯಿತು. ಸುಮಾರು 16 ಕೋಟಿ ವೆಚ್ಚದಲ್ಲಿ ಎಚ್ಡಿ ಪೈಪ್ಲೈನ್ ಅಳವಡಿಸುವ ಹೊಸ ಕಾಮಗಾರಿ ಆರಂಭಿಸಲು ಚರ್ಚೆ ನಡೆಸಿದ್ದು ಇದಕ್ಕೂ ಸಭೆ ಒಪ್ಪಿಗೆ ಸೂಚಿಸಿದೆ. ಹಾಗಾಗಿ ಶೀಘ್ರದಲ್ಲಿಯೇ ಎಚ್ಡಿ ಪೈಪ್ಲೈನ್ ಕಾಮಗಾರಿ ಅಳವಡಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಲಿದೆ. ಇನ್ನು ಈ ಇನ್ನೊಂದು 3-4 ದಿನಗಳಲ್ಲಿ ಚಿಕ್ಕಬಳ್ಳಾಪುರ ನಗರಕ್ಕೆ ಏನು ಎಚ್ಡಿ ಪೈಪ್ಲೈನ್ ಜಕ್ಕಲಮಡುಗು ಕುಡಿಯೋ ನೀರಿನ ಪೈಪ್ಲೈನ್ ಸುಮಾರು ಒಂದು 16 ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ದಿನಾಂಕ ನಾವು ನಿಗದಿ ಮಾಡಲಿಕ್ಕೆ ಇವತ್ತು ಎಲ್ಲ ಚರ್ಚೆ ಮಾಡಲಾಯಿತು. ಈ ಒಂದು ವಾರದಲ್ಲಿ ಅದು ಗುದ್ದಲಿ ಪೂಜೆ ಏನಾದ್ರು ಆದ ನಂತರ ನಗರದಲ್ಲಿ ಬಹುತೇಕ ಸಮಸ್ಯೆಗಳು ಈ ಕಾಮಗಾರಿ ಪ್ರಾರಂಭ ಆದರೆ ಕುಡಿಯೋ ನೀರಿನ ಸಮಸ್ಯೆ ಬಹುತೇಕ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಆ ವಿಚಾರವಾಗಿ ಇವತ್ತು ಎಲ್ಲ ಒಂದು ಚರ್ಚೆ ಮಾಡಿ ಸಭೆ ಮಾಡಲಾಯಿತು. ಜಕ್ಕಲಮಡುಗು ಜಲಾಶಯದ ನೀರು ಸರಬರಾಜಿಗೆ ಎಚ್ಡಿ ಪೈಪ್ಲೈನ್ ಅಳವಡಿಕೆಯಾದಲ್ಲಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ನಗರಸಭೆ ಅಧ್ಯಕ್ಷ ಗಜೇಂದ್ರ ಹೇಳಿದ್ದಾರೆ. ಪ್ರಸ್ತುತ ನಗರದ 31 ವಾರ್ಡ್ಗಳಲ್ಲಿಯೂ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಈ ಕುರಿತು ಇಂಜಿನಿಯರ್ಗಳೊಂದಿಗೆ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗಿದೆ. ಇದೀಗ ಬೇಸಿಗೆ ಆರಂಭವಾಗಿದ್ದು ನಗರದಲ್ಲಿ ನೀರಿನ ಸಮಸ್ಯೆ ಬಾರದಂತೆ ಕ್ರಮ ವಹಿಸಲು ಸೂಚಿಸಲಾಯಿತು. ನಗರದಲ್ಲಿ ನಮ್ಮ ಏನು ಪುರಾತನ ಕಲ್ಯಾಣಿಗಳಿದ್ದಾವೆ ಅದನ್ನು ಇವತ್ತು ಸಾಕಷ್ಟು ಹಾಳಾಗಿದೆ.
ಅದ್ರ ವಿಚಾರವಾಗಿ ಅದನ್ನೆಲ್ಲ ಪುನಶ್ಚೇತನ ಮಾಡಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಲಾಗಿದೆ. ನಮ್ಮಲ್ಲಿ ಕಲ್ಯಾಣಿ ನಿಧಿ ಅಂತ ಹೇಳ್ಬಿಟ್ಟು ಒಂದು 40 ಲಕ್ಷ ಇದೆ. ಅದರಲ್ಲಿ ತೆಗೆದುಕೊಂಡು ನಮ್ಮ ಕಂದವಾರ ಬಾಗಿಲಲ್ಲಿ ಇರ್ತಕ್ಕಂಥದ್ದು, ಶನ್ಮಾತನ ದೇವಸ್ಥಾನ ಮುಂಭಾಗ ಇರ್ತಕ್ಕಂಥದ್ದು, ಒಂದು ಭಾರತೀ ನಗರದಲ್ಲಿ ಇರ್ತಕ್ಕಂಥದ್ದು, ವಾಪ್ಸಂದ್ರದಲ್ಲಿ ಇರ್ತಕ್ಕಂಥದ್ದು, ಈ ಎಲ್ಲ ಕಲ್ಯಾಣಗಳನ್ನು ಅತಿ ಶೀಘ್ರದಲ್ಲೇ ಒಂದು ಪುನಶ್ಚೇತನ ಮಾಡಿ ಅದನ್ನು ಸೇವೆಗಾಗಿ ನಾವು ಮಾಡಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಎಲ್ಲ ತೆಗೆದುಕೊಂಡಿದ್ವಿ. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ, ಉಪಾಧ್ಯಕ್ಷ ನಾಗರಾಜ್, ಜೆ ಪೌರಾಯುಕ್ತರಾದ ಮನ್ಸೂರ್ ಅಲಿ ಸೇರಿದಂತೆ ನಗರದ ಎಲ್ಲ 31 ವಾರ್ಡ್ಗಳ ಸದಸ್ಯರು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಹಾಜರಾಗಿದ್ದರು. ಎನ್ ಅಂಬರೀಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. 30ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸೆರೆಮನಿ, ಬೇಬಿ ಶವರ್ ಸೆರೆಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 97
39202077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಾಮರಾಜನಗರದ ಪ್ರವಾಸಿ ಮಂದಿರದಲ್ಲಿ ಕರವೇ ಚಾಮರಾಜನಗರ ಜಿಲ್ಲಾ ಘಟಕದಿಂದ ಸಾಮಾನ್ಯ ಸಭೆ ನಡೆಯಿತು. ಕರವೇ ಜಿಲ್ಲಾ ಉಸ್ತುವಾರಿ ಪ್ರವೀಣ್ ಕುಮಾರ್ ಮಾತನಾಡಿ, ಸಂಘರ್ಷ ರಥಯಾತ್ರೆ ಮಾರ್ಚ್ 27ರಂದು ಬೀದರ್ ಜಿಲ್ಲೆಯಿಂದ ಆರಂಭವಾಗಲಿದೆ ಎಂದರು. ಕರವೆಯಿಂದ ನಡೆಯುತ್ತಿರುವ ಸಂಘರ್ಷ ರಥಯಾತ್ರೆ ಮಾರ್ಚ್ 27ರಂದು ಬೀದರ್ನಲ್ಲಿ ಆರಂಭವಾಗಲಿದ್ದು, ರಾಜ್ಯಾಧ್ಯಕ್ಷ ನಾರಾಯಣಗೌಡ ಚಾಲನೆ ನೀಡಲಿದ್ದಾರೆ. ರಥಯಾತ್ರೆ ಸಂಬಂಧ ಚಾಮರಾಜನಗರ ಜಿಲ್ಲೆಯಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದರು. ರಾಜ್ಯದ ಉತ್ಪನ್ನಗಳು ಹಾಗೂ ಉದ್ಯೋಗಗಳು ಹೊರರಾಜ್ಯಕ್ಕೆ ತಲುಪದಂತೆ ನೋಡಿಕೊಳ್ಳಬೇಕು. ಉತ್ಪನ್ನಗಳ ಪ್ಲಾಸ್ಟಿಕ್ ಕವರ್ ಮೇಲೆ ಸಂಪೂರ್ಣ ಕನ್ನಡ ಬಳಕೆ ಇರಬೇಕು. ಅಲ್ಲದೆ ಉದ್ಯೋಗ ವಂಚಿತ ವ್ಯಕ್ತಿಗಳಿಗೆ ವಿಚಾರ ಸಂಕಿರಣ ನಡೆಸಿ ಪ್ರತಿಯೊಬ್ಬರಿಗೂ ಉದ್ಯೋಗ ದೊರೆಯುವಂತೆ ಮಾಡಬೇಕು ಎಂದರು. ಶಪಥವನ್ನು ಮಾಡೋದು ಏನು ವಿಚಾರ ಅಂತ ಹೇಳಿದ್ರೆ, ಇವತ್ತು ದಿನ ನಮ್ಮ ನಾಡಿನಲ್ಲಿ ಆಗುವಂಥ ಉತ್ಪಾದನೆ ಆಗುವಂಥ ಒಂದಷ್ಟು ಉತ್ಪಾದನೆಗಳಾಗ್ಬೋದು ಮತ್ತು ಉದ್ಯೋಗಗಳಾಗ್ಬೋದು ಎಲ್ಲ ಹೊರ ರಾಜ್ಯದ ಹೊರ ರಾಜ್ಯದ ಒಂದು ಜನರಿಗೆ ಇವತ್ತು ದಿನ ಅದು ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ದಿನ ಅದನ್ನು ಸರಿಪಡಿಸಬೇಕು. ನಮ್ಮ ನಾಡಿನಲ್ಲಾಗುವಂಥ ಉದ್ಯೋಗ ನಮ್ಮ ನಾಡಿನ ಮಕ್ಕಳಿಗೆ ಸಿಗಬೇಕು ಮತ್ತು ನಮ್ಮ ನಾಡಿನಲ್ಲಿ ಉತ್ಪತ್ತಿಯಾಗುವಂಥ ಎಲ್ಲ ಒಂದು ಉತ್ಪಾದನೆಗಳ ಮೇಲೆ ಕನ್ನಡವನ್ನು ಬಳಸಬೇಕು. ಇವತ್ತು ದಿನ ನೀವು ಯಾವುದೇ ಒಂದು ಉತ್ಪಾದನೆ ಆಗುವಂಥ ಕವರ್ ಮೇಲೆ ನೋಡಿ, ಮೇಲ್ಗಡೆ ಮುದ್ರಣ ಆಗಿರೋದು ಬರೀ ಇಂಗ್ಲೀಷ್ನಲ್ಲಾಗಿರುತ್ತೆ ಅಥವಾ ಹಿಂದಿಲಾಗಿರುತ್ತೆ. ಮತ್ತು ಅವರೊಂದಷ್ಟು ಯಾವ ರೀತಿ ಬಳಸಬೇಕು ಅಂತ ಒಂದು ಬಳಕೆಗೆ ತಿಳುವಳಿಕೆ ಒಂದು ನೀಡುವಂಥ ಒಂದು ಪುಟವನ್ನು ಹಾಕಿರ್ತಾರೆ. ನೂತನವಾಗಿ ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ರಮೇಶರನ್ನು ಆಯ್ಕೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕರವೇ ಪ್ರಭಾವ ಜಿಲ್ಲಾಧ್ಯಕ್ಷ ಮಂಜೇಶ್, ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ, ಉಪಾಧ್ಯಕ್ಷ ರಾಜೇಂದ್ರ ಮತ್ತಿತರರು ಹಾಜರಿದ್ದರು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನೇರ ಫೋನ್ ಇನ್ ಕಾರ್ಯಕ್ರಮ ಯಶಸ್ವಿಯಾಗಿದ್ದು, ಸುಮಾರು 400 ವಿದ್ಯಾರ್ಥಿಗಳು ಪೋಷಕರು ಫೋನ್ ಕರೆಗಳ ಮೂಲಕ ಸಂಪನ್ಮೂಲ ವ್ಯಕ್ತಿಗಳಿಂದ ಪರೀಕ್ಷಾ ವಿಷಯಗಳಿಗೆ ಸಂಬಂಧಿಸಿ ಪ್ರಶ್ನೆಗಳನ್ನು ಕೇಳಿ ಪರಿಹಾರ ಪಡೆದಿದ್ದಾರೆ ಎಂದು ಬಿಇಒ ಎನ್ ವೆಂಕಟೇಶಪ್ಪ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಮಾರ್ಚ್ 21ರಿಂದ ಆರಂಭವಾಗಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಕುರಿತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಬಿಇಒ ವೆಂಕಟೇಶಪ್ಪ, ಫಲಿತಾಂಶ ಸುಧಾರಣೆಗೆ ಇಲಾಖೆಯಿಂದ ಹಲವು ಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಈ ಬಾರಿ ವಿಶೇಷ ತರಗತಿಗಳ ಆಯೋಜನೆ, ಶಿಕ್ಷಕರು ವಿದ್ಯಾರ್ಥಿಗಳನ್ನು ದತ್ತು ಪಡೆಯುವ ಯೋಜನೆ, ಗುಂಪು ಅಧ್ಯಯನ, ಪಾಲಕರ ಮನೆ ಭೇಟಿ, ತಾಯಂದಿರ ಸಭೆ, ರಸಪ್ರಶ್ನೆ ಕಾರ್ಯಕ್ರಮ, ಪಾಲಕರು ಮತ್ತು ಮಕ್ಕಳೊಂದಿಗೆ ಆಪ್ತ ಸಮಾಲೋಚನೆ, ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಎಂದರು. ಸರ್ ನಮಸ್ಕಾರ, ನಾನು ಬಿಒ ಮಾತಾಡ್ತೀನಿ. ಸರ್ 24-25ನೇ ಸಾಲಿಗೆ ಈಗಾಗಲೇ SSLC ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ನಮ್ಮ ಬ್ಲಾಕಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗೆ ನಮ್ಮ ರಾಜ್ಯ ಹಂತದಲ್ಲಿ ಮಾನ್ಯ ಶಿಕ್ಷಣ ಸಚಿವರು, ಹಾಗೆ ನಮ್ಮ PRS ಸಾಹೇಬರು, ಕಮಿಷನರ್ ಸಾರು, ನಮ್ಮ ನಿರ್ದೇಶಕರು, ಹಾಗೆ ಜಿಲ್ಲಾ ಹಂತದಲ್ಲಿ ಮಾನ್ಯ DC CEO DDP ಅವರ ನೇತೃತ್ವದಲ್ಲಿ ಅನೇಕ ರೀತಿಯ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು SSLC ಅಭಿವೃದ್ಧಿ ಪ್ರಗತಿ ಪರಿಶೀಲನೆಗೆ ಮತ್ತು SSLC ಫಲಿತಾಂಶ ವೃದ್ಧಿಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಬ್ಲಾಕಲ್ಲಿ ಕೂಡ ನಾವು ವಿಶೇಷವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಆ ಕ್ರಿಯೆಯ ರೀತಿಯ ಹಮ್ಮಿಕೊಂಡಿದ್ದೀವಿ. ಈ ದಿನ ಮಾನ್ಯ ಶಾಸಕರು ಗೌರವಾನ್ವಿತ SL ಸುಬ್ಬಾರೆಡ್ಡಿ ಸಾಹೇಬ್ರವರು ಕೂಡ ನಮಗೆ ಈ ಒಂದು ಫೋನಿನ ಕಾರ್ಯಕ್ರಮದಲ್ಲಿ ನಿನ್ನೆ ಅವರಿಗೆ ಹೇಳಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಹೇಳಿದ್ದಾರೆ. ಮತ್ತು ಅವರು ಕೂಡ ಒಂದು ಝೂಮ್ ಮೀಟಿಂಗಲ್ಲಿ ಎಲ್ಲ ಮುಖ್ಯ ಶಿಕ್ಷಕರನ್ನು ಕೂಡ ಅವರು ಮಾತಾಡಲಿದ್ದಾರೆ. ಇವತ್ತು ನಡೀತಕ್ಕಂಥ ಈ ಫೋನಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ, ಈ ಸಾಲಿನಲ್ಲಿ ನಮ್ಮ ಬ್ಲಾಕಲ್ಲಿ
ಯಾರ್ಯಾರು ಮಕ್ಕಳು SSLC ಓದ್ತಾ ಇದ್ದಾರೆ ಅವರು ಮತ್ತು ಪೇರೆಂಟ್ಸು ಯಾರಿಗೆ ಆಗಲಿ ಪರೀಕ್ಷೆ ಬಗ್ಗೆ, ಅದು ಪರೀಕ್ಷೆ ನಡೆಯೋದ್ರ ಬಗ್ಗೆ ಆಗಿರ್ಬೋದು, ಕ್ವಶನ್ ಪ್ಯಾಟ್ರನ್ ಬಗ್ಗೆ ಆಗಿರ್ಬೋದು, ಪರೀಕ್ಷೆ ಬರೆಯೋದ್ರ ಬಗ್ಗೆ ಆಗಿರ್ಬೋದು, ಇಲ್ಲ ವಿಷಯವಾರು ಏನಾದರೂ ಡೌಟ್ಸ್ ಇದ್ದಾಗ ಇಲ್ಲಿ ನಮ್ಮ 7 ಜನ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಆ 7 ಜನ ಸಂಪನ್ಮೂಲ ವ್ಯಕ್ತಿಗಳಿಗೆ ಅವ್ರ ನಂಬರ್ಸನ್ನು ಈಗಾಗಲೇ ಕಳಿಸಿದ್ದೀವಿ, ಫೋನ್ ನಂಬರ್ಸು. ಅದಕ್ಕೆ ಬೆಳಗ್ಗೆ 11 ಗಂಟೆಯಿಂದನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಅವರ ಡೌಟ್ಸ್ ಏನಿದೆಯೋ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂದೇಹಗಳು ಏನಾದರೂ ಇರಲಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅದನ್ನು ಪರಿಹಾರ ಮಾಡೋದಕ್ಕೆ ಇವತ್ತು ನಾವು ನಮ್ಮ ಬ್ಲಾಕಲ್ಲಿ ಫೋನಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಲ್ಲದೆ ಪರೀಕ್ಷೆ ಭಯ ನಿವಾರಣೆಗೆ ಓಪನ್ ಬುಕ್ ಪರೀಕ್ಷೆ ಸೇರಿದಂತೆ ಹಲವು ಕಾರ್ಯಕ್ರಮಗಳ ಮೂಲಕ SSLC ಮಕ್ಕಳಿಗೆ ಪ್ರೇರಣಾ ಕಾರ್ಯಕ್ರಮ, ಸರಣಿ ಪ್ರಶ್ನೆ ಪತ್ರಿಕೆ ಉತ್ತರಿಸುವ ಮೂಲಕ ಕ್ರಮ ಕೈಗೊಂಡಿದ್ದೇವೆ. ಈ ಮೂಲಕ ತಾಲೂಕಿನ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿ ಉತ್ತಮ ಫಲಿತಾಂಶ ಬರುವ ನಿರೀಕ್ಷೆ ಇದೆ ಎಂದರು. ಕಾರ್ಯಕ್ರಮದ ಮೂಲಕ SSLC ವಿದ್ಯಾರ್ಥಿಗಳು ಸಮಯ ಹೊಂದಾಣಿಕೆ, ಅನ್ವಯಿಸುವ ಪ್ರಶ್ನೆಗಳ ಬರೆಯುವ ವಿಧಾನ, ಭಾಷಾ ವಿಷಯಗಳು, ಗಣಿತ, ವಿಜ್ಞಾನದ ಚಿತ್ರಗಳು, ಭಾರತದ ಭೂಪಟ ಬರೆದು ಪ್ರದೇಶಗಳನ್ನು ಗುರುತಿಸುವುದು ಹೇಗೆ ಎಂಬ ಬಗ್ಗೆ ಪರಿಹಾರ ಕಂಡುಕೊಂಡು ಗೊಂದಲಗಳ ನಿವಾರಣೆ ಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ SSLC ನೋಡಲ್ ಅಧಿಕಾರಿ PN ನಾರಾಯಣಸ್ವಾಮಿ, ವಿಷಯವಾರು ಸಂಪನ್ಮೂಲ ವ್ಯಕ್ತಿಗಳಾದ ವಿ ವೆಂಕಟೇಶ್, ಕುಮಾರ್, ಗಂಗರಾಜು, BS ಕೃಷ್ಣ, ಮಂಜುನಾಥ್, ಈಶ್ವರಾಚಾರಿ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ರಾಜ್ಯ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಪೂರ ಅನುದಾನ ನೀಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 500 ಕೋಟಿಗೂ ಹೆಚ್ಚು ಅನುದಾನ ಚಿಕ್ಕಬಳ್ಳಾಪುರಕ್ಕೆ ನೀಡಲಾಗಿದ್ದು, ಎತ್ತಿನಹೊಳೆ, HN ವ್ಯಾಲಿಗೂ ಅಪಾರ ಪ್ರಮಾಣದ ಹಣ ನೀಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡರು ಹರ್ಷ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ, ಜಿಲ್ಲೆಗೆ ಹಿಂದೆಂದೂ ಕಾಣದ ಅನುದಾನವನ್ನು ಪ್ರಸ್ತುತ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆ ಎಂದರು. ಅಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ನಿರ್ಮಾಣವಾಗಲಿದ್ದು, ಇದಕ್ಕೆ ಸಿದ್ದರಾಮಯ್ಯನವರು ಅನುದಾನ ನೀಡಿದ್ದಾರೆ. ಗೌರಿಬಿದನೂರಿನಲ್ಲಿ HN ಪ್ರಾಧಿಕಾರ ರಚನೆ ಮಾಡಲಾಗಿದ್ದು, ಇದಕ್ಕೆ ಯಾವ ಅಭಿವೃದ್ಧಿ ಬೇಕು ಎಂದು ಸಂಭ್ರಮ ವ್ಯಕ್ತಪಡಿಸಿದರು. ಚಿಂತಾಮಣಿಗೆ ಇಂಜಿನಿಯರಿಂಗ್ ಕಾಲೇಜು ಘೋಷಣೆ ಮಾಡಲಾಗಿದ್ದು, 150 ಕೋಟಿ ಅನುದಾನ ನೀಡಿದ್ದಾರೆ. HN ವ್ಯಾಲಿ 2ನೇ ಹಂತದ ಯೋಜನೆಗೆ 70 ಕೋಟಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ನಿರ್ಮಾಣ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಪತ್ರಕರ್ತರ ಸಭೆ ಕರೆದು ಚರ್ಚೆ ನಡೆಸಿ ಅವರಿಂದ ಸಲಹೆ ಸೂಚನೆಗಳನ್ನು ಪಡೆದಿದ್ದು, ಶೀಘ್ರದಲ್ಲಿಯೇ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ಸಿದ್ಧವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಗ್ಯಾರಂಟಿಗಳ ಸಮಿತಿ ಜಿಲ್ಲಾಧ್ಯಕ್ಷ ಏಲುವಹಳ್ಳಿ ರಮೇಶ್ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿಯನ್ನು ಮಾಡುತ್ತಿದ್ದು, ಇತ್ತೀಚೆಗೆ ಪ್ರಕಟಿಸಿದ ರಾಜ್ಯ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 16 ಬಾರಿ ಬಜೆಟ್ ಮಂಡಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅಲ್ಲದೆ ಅದು ಅತ್ಯಂತ ಉತ್ತಮ ಬಜೆಟ್ ಆಗಿದ್ದು, ರಾಜ್ಯದ ಎಲ್ಲಾ ವರ್ಗದ ಜನರಿಗೆ ಅನುಕೂಲವಾಗುವ ಆಯವ್ಯಯವಾಗಿದೆ ಎಂದರು. ನಿಗದಿತ ವೇಳೆಗೆ ಖಂಡಿತವಾಗೂ ನಾವು ಪೂರೈಸ್ತೇವೆ ಅನ್ನೋ ಮಾತನ್ನ ಬಜೆಟ್ ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನಾವೆಲ್ಲ ಕೇಳಿಸ್ಕೊಂಡಾಗೆ ಅಂದರೆ ನಿಗದಿತ ವೇಳೆ ಅಂದರೆ ಅದೇನು ಟೈಮ್ ಕೊಟ್ಟು ಟಾರ್ಗೆಟ್ ಕೊಟ್ಟವ್ರೆ, ಅದನ್ನು ಅವ್ರು ಘೋಷಣೆ ಮಾಡಿದ್ದಾರೆ. ಅದು ಗ್ಯಾರಂಟಿ ಜಾರಿ ಆಗ್ತದೆ ಅಂತ ನಮಗೆ ನಂಬಿಕೆ ಇದೆ. ಅದ್ರ ಜೊತೆಗೆ ಇವತ್ತು ನನಗೆ ಸಂಬಂಧಪಟ್ಟಂಗೆ, ನನಗೆ ಅಂದರೆ ಸಮಾಜ ಜನತೆಗೆ ಸಂಬಂಧಪಟ್ಟಂಗೆ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷನಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದ HM ರೇವಣ್ಣವರು 3 ದಿನ ತಮ್ಮ ಪತ್ರಿಕೆಗಳ ಮುಖಾಂತರ 3 ದಿವಸದಿಂದ ಪತ್ರಿಕೆಯಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಏನು ಈ ಒಂದು ಗೃಹಲಕ್ಷ್ಮಿ 2,000 ಮನೆ ಒಡತಿಗೆ ಬರುವಂಥ 2,000 ರೂಪಾಯಿ ಮತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಬರುವಂಥ 200 ಯೂನಿಟ್ ಕರೆಂಟು ಯಾರಾದರೂ ಸ್ವಯಂ ಪ್ರೇರಿತರಾಗಿ ಈ ರಾಜ್ಯದಲ್ಲಿ ಹಂಗಂತೇಳಿ ನಮ್ಮ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸ್ತೀವಿ ಅಥವಾ ಕಡಿತ ಮಾಡ್ತೀವಿ ಅಂತಿಲ್ಲ.
ಸ್ವಯಂ ಪ್ರೇರಿತರಾಗಿ ಯಾರಾದರೂ ಘೋಷಣೆ ಮಾಡಿದರೆ ಅದು ಸಂತೋಷವಾಗಿ ನಾವು ಅವ್ರನ್ನ ಸ್ವಾಗತಿಸ್ತೇವೆ ಅನ್ನೋ ಮಾತನ್ನು ಅವರು ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷನಾಗಿ ನಾನೇ ಸ್ವಯಂ ಪ್ರೇರಿತನಾಗಿ ಇವತ್ತು ನಮ್ಮ ಕುಟುಂಬಕ್ಕೆ ಕೊಡ್ತಾ ಇರೋಂಥ 200 ಯೂನಿಟ್ ವಿದ್ಯುತ್ತನ್ನು ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಪತ್ರ ಬರೆದು, ಆಮೇಲೆ ಗೃಹಲಕ್ಷ್ಮಿದು ಏನು ಬರ್ತಾ ಇದೆ ಅದನ್ನು ಕೂಡ ಬೇಡ, ನಮಗೆ ಬೇರೆ ಯಾರಾದರೂ ಅದನ್ನು ಬಡವರು ಕೊಡಿ ಅನ್ನೋ ಮಾತನ್ನು. ಇನ್ನು ಎಚ್ಎಂ ರೇವಣ್ಣ ಅವರು ಸ್ಥಿತವಂತರು ಗ್ಯಾರಂಟಿಗಳನ್ನು ಕೈಬಿಡುವಂತೆ ಮನವಿ ಮಾಡಿದ್ದು, ಈವರೆಗೂ ನಾನು ಪಡೆಯುತ್ತಿರುವ ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿದಂತೆ ಎಲ್ಲ ಗ್ಯಾರಂಟಿಗಳನ್ನು ತೊರೆಯಲಾಗಿದೆ. ಅದೇ ರೀತಿ ಜಿಲ್ಲೆಯಲ್ಲಿಯೂ ಉಳ್ಳವರು ಗ್ಯಾರಂಟಿಗಳನ್ನು ತೊರೆದು ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕೋರಿದರು. ರಾಜ್ಯ ಸರ್ಕಾರ ಎಲ್ಲರಿಗೂ ಗ್ಯಾರಂಟಿಗಳನ್ನು ನೀಡುತ್ತಿದ್ದು ತೊರೆಯುವ ಅಗತ್ಯವೇನಿದೆ? ರಾಜ್ಯ ಸರ್ಕಾರಕ್ಕೆ ಅನುದಾನದ ಕೊರತೆಯಾಗಿದೆಯಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ನಾಯಕರು ನಿರುತ್ತರರಾದರು. ಏನೋ ಎತ್ತಿನಹೊಳೆ ಯೋಜನೆಯ ವೇಗ ಹೆಚ್ಚಿಸುವ ಕುರಿತು ಮಾತನಾಡಿದ ಕಾಂಗ್ರೆಸ್ ನಾಯಕರು, ಎತ್ತಿನಹೊಳೆ ನೀರು ಯಾವಾಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಲಿದೆ ಎಂದು ಹೇಳುವಲ್ಲಿ ವಿಫಲರಾದರು. ಅಲ್ಲದೆ ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ಹೊರತುಪಡಿಸಿ ಜಿಲ್ಲೆಗೆ ಯಾವುದೇ ನೀರಾವರಿ ಯೋಜನೆಗಳು ಘೋಷಣೆ ಮಾಡಿದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ಎಚ್ಎನ್ ವ್ಯಾಲಿ ನೀರಿನಿಂದ ಅಂತರ್ಜಲಕ್ಕೆ ಯಾವುದೇ ರೀತಿಯ ತೊಂದರೆಯಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪ್ರಸ್ತುತ ಅಂತರ್ಜಲ ಅಭಿವೃದ್ಧಿಗೆ ಮಾತ್ರ ಎಚ್ಎನ್ ವ್ಯಾಲಿ ನೀರು ಬಳಸಲಾಗುತ್ತಿದ್ದು ಅದರಿಂದ ಯಾವುದೇ ಅಪಾಯವಾಗುತ್ತಿಲ್ಲ. ಹಾಗಾಗಿ ಈ ಯೋಜನೆಯ ನೀರು 3ನೇ ಹಂತದ ಶುದ್ಧೀಕರಣ ಮಾಡುವ ಅಗತ್ಯವಿಲ್ಲ ಎಂದು ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸಿದರು. ಏನೋ ಎತ್ತಿನ ಹೊಳೆ ಯೋಜನೆ ಶೀಘ್ರದಲ್ಲಿಯೇ ಮುಗಿಯಲಿದ್ದು ನೀರು ಜಿಲ್ಲೆಗೆ ಬರಲಿದೆ. ರಾಜ್ಯ ಸರ್ಕಾರ ಉತ್ತಮ ಬಜೆಟ್ ಮಂಡಿಸಿದ್ದು ಜಿಲ್ಲೆಗೆ ಭರಪೂರ ಅನುದಾನ ನೀಡಲಾಗಿದೆ ಎಂದು ನಾಯಕರು ಒಕ್ಕೊರಲಿನಿಂದ ಹೇಳುವ ಮೂಲಕ ಸುದ್ದಿಗೋಷ್ಠಿ ಮುಗಿಸಿದರು. ಎನ್ ಅಂಬರೀಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ವಿಫಲವಾದ ಕಾಂಗ್ರೆಸ್ ಹಿಂಬಾಗಿಲ ಮೂಲಕ ಆಡಳಿತ ನಡೆಸಲು ಮುಂದಾಗಿದ್ದು, ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ. ಒಂದು ವೇಳೆ ಈ ರೀತಿ ನಡೆದರೆ ಉಗ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎನ್ಡಿಎ ಮೈತ್ರಿಕೂಟದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆವಿ ನಾಗರಾಜ್, ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕಿನಲ್ಲಿ ಒಟ್ಟು 12 ನಿರ್ದೇಶಕ ಸ್ಥಾನಗಳಿದ್ದು 1 ನಾಮನಿರ್ದೇಶನ ಸ್ಥಾನವಿದೆ. ಆದರೆ ಈ ಹಿಂದೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ 5 ಮತ್ತು ಚುನಾವಣೆಯಲ್ಲಿ 7 ಸೇರಿ ಒಟ್ಟು 11 ಸ್ಥಾನಗಳನ್ನು ಎನ್ಡಿಎ ಮೈತ್ರಿಕೂಟ ಗೆದ್ದುಕೊಂಡಿದ್ದು, ಮಾರ್ಚ್ 12ರಂದು ಡಿಆರ್ ಅವರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಿಗದಿ ಮಾಡಿದ್ದಾರೆ ಎಂದರು. ಚುನಾವಣೆಯಲ್ಲಿ 1 ಸ್ಥಾನವನ್ನು ಗೆಲ್ಲಲು ಸಾಧ್ಯವಾಗದ ಕಾಂಗ್ರೆಸ್ ಇದೀಗ ಹಿಂಬಾಗಿಲ ಮೂಲಕ ಆಡಳಿತ ನಡೆಸುವ ಹುನ್ನಾರಕ್ಕೆ ಮುಂದಾಗುತ್ತಿರುವ ಮಾಹಿತಿ ಲಭ್ಯವಾಗಿದೆ ಎಂದರು. 11 ಮಂದಿ ನಿರ್ದೇಶಕರಿದ್ದು ಈಗಾಗಲೇ ಚುನಾವಣೆಯನ್ನೂ ಘೋಷಣೆ ಮಾಡಿದ್ದಾರೆ. ಆದರೆ ಅಧ್ಯಕ್ಷರ ಆಯ್ಕೆ ನಡೆಯದಂತೆ ತಡೆಯಾಜ್ಞೆ ತರಲು ಮುಂದಾಗಿದ್ದು, ಇದು ರೈತ ವಿರೋಧಿ ನಿಲುವಾಗಿದೆ. ಹಾಗಾಗಿ ಇದರ ವಿರುದ್ಧ ಕಾನೂನು ಹೋರಾಟದ ಜೊತೆಗೆ ರೈತರೊಂದಿಗೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಅಲ್ಲದೆ ನಂದಿ ಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ಸಂಬಂಧಿಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ದು, ಈ 1 ಕ್ಷೇತ್ರವನ್ನು ಹೊರತುಪಡಿಸಿಯೂ 10 ಮಂದಿ ನಿರ್ದೇಶಕರಿದ್ದಾರೆ. ಪೂರ್ಣ ಬಹುಮತ ಹೊಂದಿರುವ ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರ ನಡೆಸಲು ಬಿಡದೆ ಅಧ್ಯಕ್ಷರ ಆಯ್ಕೆಗೆ ತಡೆಯಾಜ್ಞೆ ತಂದರೆ ಅದರ ಮುಂದಿನ ಪರಿಣಾಮವನ್ನು ಕಾಂಗ್ರೆಸ್ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಹಕಾರಿ ಸಪ್ತಾಹದಲ್ಲಿ ಅದೇ ಹೇಳೋದು, ಒಂದು ನಾಯಕತ್ವ, ಆಮೇಲೆ ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರಜಾಪ್ರಭುತ್ವನ ನಾವು ಅಳವಡಿಸ್ಕೋಬೇಕು ಅನ್ನೋದನ್ನು ಆ ಸಹಕಾರಿ ಸಪ್ತಾಹದ ದಿನ ಎಲ್ರಿಗೂ ಕೂಡ ಬೋಧನೆ ಮಾಡ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಮುಖಂಡರುಗಳು ಇವತ್ತು ಸಬ್ ರಿಜಿಸ್ಟ್ರಾರ್ ಕೋರ್ಟಲ್ಲಿ ಡೆಪ್ಯೂಟಿ ರಿಜಿಸ್ಟ್ರಾರ್ ಕೋರ್ಟಲ್ಲಿ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಒಂದು ಆಯಿತು, ನಂದಿ ಕ್ಷೇತ್ರದಲ್ಲಿ ಏನು ನಮಗೆ ಹೈಕೋರ್ಟು ಯಾರಿಗೆ ಮತ ಇರಲಿಲ್ಲ, ನಿಜವಾಗ್ಲೂ ಕೂಡ ಅವ್ರ ಮತದಾರರಿಗೆ ಅರ್ಹರಾಗಿರ್ತಕ್ಕಂಥವ್ರಿಗೆ
ಅನರ್ಹತೆ ಮಾಡಿದರು, ಅವ್ರು ನೋಟಿಸ್ ಕೊಡಿದ್ರು, ಅನರ್ಹ ಮಾಡಿದರು. ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೈಕೋರ್ಟು ಆ ಒಂದು 10 ಜನಕ್ಕೆ ಏನು ಮತದಾನದ ಹಕ್ಕನ್ನು ಕೊಟ್ಟು ಅದನ್ನು ಸಪ್ರೇಟ್ ಬ್ಯಾಲೆಟ್ ಬಾಕ್ಸಲ್ಲಿಟ್ಟು ಉಳಿಕೆ 85 ಜನ ಇನ್ನೊಂದು ಸಪ್ರೇಟ್ ಬ್ಯಾಲೆಟ್ ಬಾಕ್ಸಲ್ಲಿಟ್ಟು ಅದು ಚುನಾವಣೆ ನ್ಯಾಯಯುತವಾಗಿ ನಡೀತು. ಸೊ ಅದರಲ್ಲಿ ಎಣಿಕೆನೂ ಆಯಿತು. ಎಣಿಕೆಗೂ ಮತ್ತೆ ಕೋರ್ಟ್ ಆದೇಶ ಮಾಡಿದ್ರು, 2 ಬಾಕ್ಸ್ಗಳನ್ನು ಎಣಿಕೆ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ಅಂತ. ಸೊ ಅಲ್ಲಿಗೆ ನಮ್ಮ ಉಚ್ಚ ನ್ಯಾಯಾಲಯ ಇವತ್ತು ಒಪ್ಕೊಂಡಿದೆ, ಏನು 85 + 90 10 ಜನ ಮತದಾರರನ್ನು ಎಣಿಕೆ ಮಾಡಿ ಅದರಲ್ಲಿ ಯಾರಿಗೆ ಜಾಸ್ತಿ ಬಂದಿರ್ತದೋ ಅವ್ರನ್ನ ಡೈರೆಕ್ಟ್ರಾಗಿ ಈಗಾಗಲೇ ರಿಟರ್ನಿಂಗ್ ಆಫೀಸರ್ ಅವರಿಗೆ ಒಂದು ಪತ್ರನೂ ಕೊಟ್ಟಿದ್ದಾರೆ, ಇವರು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಸೊ ಇದು ಲೀಗಲೈಸ್ ಆಗಿದೆ, ಕಾನೂನುಬದ್ಧವಾಗಿ ಅವರು ಡೈರೆಕ್ಟರ್ ಆಗಿದ್ದಾರೆ. ಸೊ ಈಗ ಏನು ಮಾಡಿದ್ದಾರೆ, ಅದಕ್ಕೆ ಕೋರ್ಟಲ್ಲಿ ಇನ್ನೂ ಒಂದು ಲಿಬರ್ಟಿ ಕೊಟ್ಟಿದ್ದಾರೆ. ಇದನ್ನು ನೀವು ಸೆಕ್ಷನ್ 70ಯಲ್ಲಿ ಸಹಕಾರಿ ಒಂದು ಇಲಾಖೆಯಲ್ಲಿ ನೀವು ಪ್ರಶ್ನೆ ಮಾಡ್ಬೋದು. ಸೊ ಅದಕ್ಕೆ ಅವ್ರಿಗೆ ಲಿಬರ್ಟಿ ಇದೆ, ಅವ್ರು ಹೋಗಿದ್ದಾರೆ. ಅದಕ್ಕೂ ಕೂಡ ಒಂದು ದೊಡ್ಡ ತಕರಾಲೆ ಮಾಡಿದ್ರು. ನಮ್ಮ ಬ್ಯಾಂಕ್ ಮ್ಯಾನೇಜರ್ ಏನೋ ಒಂದು ಹುಷಾರಿದ್ರೆ ಪಾಪ ಉದ್ದಕ್ಕೂ ಕೋರ್ಟ್ಗಳು ಓಡಾಡಿಕೊಂಡು ಎಲೆಕ್ಷನ್ ಮಾಡಿ ಭಾಳ ಅವ್ರಿಗೇನೋ ಸ್ಟ್ರೈನ್ ಆಗಿ ಬೆಳಗ್ಗೆ ಏನೋ ಅವರಿಗೆ ಲೂಸ್ ಮೋಷನ್ಸ್ ಆಗಿತ್ತಂತೆ, ಪಾಪ ರಜಾ ಹಾಕ್ಕೊಂಡಿದ್ರೆ ಅವತ್ತು ಬಂದು ದೊಡ್ಡ ರಾಧಾಂತನೆ ಮಾಡಿದ್ರು. ಮೀಡಿಯಾವನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ನಮಗೆ ದಾಖಲೆಗಳು ಕೊಡ್ದಿರೋ ಅವರು ಮರೆಮಾಚ್ತಾ ಇದ್ದಾರೆ, ಅದು ಇದು ಅಂತ. ನಮಗೇನು ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಅಕಸ್ಮಾತು ಅದು ಇದರಲ್ಲಿ ನ್ಯಾಯಾಲಯದಲ್ಲಿ ಆತನೇ ಡೈರೆಕ್ಟ್ರು ಅಂತ ಅನೌನ್ಸ್ ಆದರೂ ಕೂಡ ನಮ್ಮಲ್ಲಿ ಅದು 10 ಜನ ನಾವಿದ್ದೀವಿ. ಅದೊಂದು ಹೋದರೂ ಕೂಡ 10 ಜನ ನಾವಿದ್ದೀವಿ. ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಅಧ್ಯಕ್ಷ ಯಾವುದೇ ಪದಾಧಿಕಾರಿಗಳಾಗಲಿಕ್ಕೆ ಅವಕಾಶನೇ ಇಲ್ಲ. ಅಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು. ಆಗ್ತಕ್ಕಂಥವರು NDA ಅಭ್ಯರ್ಥಿಗಳು, ಯಾರು BJP ಮತ್ತು JDSನವ್ರು ಏನು ಇವತ್ತು ನಾವು ಒಟ್ಟಿಗೆ ಸೇರಿ ಚುನಾವಣೆ ಮಾಡಿದ್ದೀವಿ, ನಮ್ಮಲ್ಲೇ ಒಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ತಾರೆ. ಅದಾಗಬಾರ್ದು ಅಂತೇಳಿ ಇವತ್ತು ಕುತಂತ್ರ ಮಾಡಿ ಇವತ್ತು ಆ ಅಧಿಕಾರಿ ಮೇಲೆ ಒತ್ತಡ ತಂದು ಸ್ಟೇ ಕೊಡಿಸಲಿಕ್ಕೆ ಹೊರಟಿದ್ದಾರೆ ಅಂತ ಒಂದು ಮಾಹಿತಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ PLD ಬ್ಯಾಂಕಿನ ಗೆಲುವು ಸಾಧಿಸುವ ಎಲ್ಲ 11 ಮಂದಿ ನಿರ್ದೇಶಕರು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಅಗಲಗುರ್ಕಿ ಚಂದ್ರಶೇಖರ್ ಸೇರಿದಂತೆ ಇನ್ನು ಹಲವರು ಭಾಗವಹಿಸಿದ್ದರು. ಅಂಬರೀಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಬಿಜೆಪಿಗೆ ಒಲಿದಿದೆ. ಬಿಜೆಪಿ ಬೆಂಬಲಿತ YA ಅಶ್ವಥ್ ರೆಡ್ಡಿ 8 ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹದಿನಾಲ್ಕು ನಿರ್ದೇಶಕ ಸ್ಥಾನಗಳಿರುವ ಗುಡಿಬಂಡೆ PLD ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇಂದು ನಡೆಯಿತು. 14 ಮಂದಿ ನಿರ್ದೇಶಕರು ಚುನಾವಣೆಗೆ ಹಾಜರಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ YA ಅಶ್ವಥ್ ರೆಡ್ಡಿ ಹಾಗೂ ಲಕ್ಷ್ಮೀನಾರಾಯಣ, ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶಪ್ಪ ಹಾಗೂ ಸರಸ್ವತಮ್ಮ ನಾಮಪತ್ರ ಸಲ್ಲಿಸಿದರು. YA ಅಶ್ವಥ್ ರೆಡ್ಡಿ 8 ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ, ಸರಸ್ವತಮ್ಮ 9 ಮತಗಳ ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ಘೋಷಿಸಿದರು. ಬಿಜೆಪಿ ಬೆಂಬಲಿತ ಅಭ್ಯರ್ಥಿ YA ಅಶ್ವಥ್ ರೆಡ್ಡಿ PLD ಬ್ಯಾಂಕ್ ಅಧ್ಯಕ್ಷರಾಗುತ್ತಿದ್ದಂತೆ ಬಿಜೆಪಿ ಮುಖಂಡರು ಸಂಭ್ರಮಾಚರಣೆ ನಡೆಸಿದರು. ಈ ವೇಳೆ ಬಿಜೆಪಿ ಮುಖಂಡ ಹರಿನಾಥ ರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿದರು. ಬಿಜೆಪಿ ಮುಖಂಡರಾದ ಚನ್ನಕೃಷ್ಣ ರೆಡ್ಡಿ, ತಟ್ಟಹಳ್ಳಿ ಮದ್ದಿರೆಡ್ಡಿ, ಚಂದ್ರಶೇಖರ್, ಚೆಂಡೂರು ರಾಮಾಂಜಿ, ಭೈರಪ್ಪ ಮತ್ತಿತರರು ಈ ಸಮಯದಲ್ಲಿ ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಗೋವಧೆ ಮಾಡುವುದು, ಗೋಮಾಂಸ ಸಾಗಾಟ ಮತ್ತು ಮಾರಾಟ ಮಾಡುವುದು ರಾಜ್ಯದಲ್ಲಿ ಕಾನೂನು ಬಾಹಿರವಾಗಿದ್ದು, ನಿನ್ನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕುಪ್ಪಳ್ಳಿಯಲ್ಲಿ 2 ವಿರುದ್ಧ ಗೋವಧೆ ಪ್ರಕರಣ ದಾಖಲಾಗಿದೆ. ಅಲ್ಲದೆ 300 ಕೆಜಿ ಗೋಮಾಂಸವನ್ನು ವಶಪಡಿಸಿಕೊಂಡಿರುವ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಗೋಹತ್ಯಾ ಪ್ರಕರಣವೊಂದು ದಾಖಲಾಗಿದೆ. ಅಲ್ಲದೆ 2 ಇದೇ ಪ್ರಕರಣದಲ್ಲಿ ಬಂಧಿಸಲಾಗಿದ್ದು, 300 ಕೆಜಿ ಗೋಮಾಂಸವನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಅನಿಲ್ ಹೇಳಿದ್ದಾರೆ. ಕುಪ್ಪಳ್ಳಿಯಲ್ಲಿ ಗೋಹತ್ಯೆ ಘಟನೆ ಮತ್ತು ಗೋಮಾಂಸ ವಶಕ್ಕೆ ಸಂಬಂಧಿಸಿ ಇಂದು ಮಾತನಾಡಿದ ತಹಶೀಲ್ದಾರ್ ಅನಿಲ್, ಗೋಮಾಂಸ ಮಾರಾಟ ಮತ್ತು ಸಾಗಾಟಕ್ಕೆ ಸರ್ಕಾರ ನಿರ್ಬಂಧ ಹೇರಿದೆ.
ಆದರೆ ಕುಪ್ಪಳ್ಳಿಯಲ್ಲಿ ಇಂತಹ ಪ್ರಕರಣ ಬೆಳಕಿಗೆ ಬಂದಿದ್ದು ಇಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿರುವುದಾಗಿ ಅವರು ಹೇಳಿದರು. ಕುಪ್ಪಳ್ಳಿಯ ಶ್ರೀನಿವಾಸ್ ಮತ್ತು ಸುರೇಶ್ ಎಂಬುವವರು ಗೋಹತ್ಯೆ ಮಾಡಿದ್ದಾರೆ. ಅಲ್ಲದೆ ಜಾಗದಲ್ಲಿ 300 ಕೆಜಿ ಗೋಮಾಂಸ ಸಿಕ್ಕಿದೆ. ಪೊಲೀಸರು ಮಾಂಸ ವಶಕ್ಕೆ ಪಡೆದು ಪಶುಸಂಗೋಪನಾ ಇಲಾಖೆಯವರು ಅದು ಗೋಮಾಂಸ ಎಂದು ದೃಢೀಕರಿಸಿದ್ದಾರೆ. ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಅಂಡ್ ಪ್ರಿಸರ್ವೇಷನ್ ಆಫ್ ಕ್ಯಾಟಲ್ ಆಕ್ಟ್ 2020 ಅಂದರೆ 2020 ಆ ಆ್ಯಕ್ಟ್ ಪ್ರಕಾರ ಗೋಮಾಂಸ ಸ್ಲಾಟರ್ ಮಾಡೋದಕ್ಕೆ ಜೊತೆಗೆ ಸಾಗಣೆ ಎಲ್ಲದಕ್ಕೂ ನಿರ್ಬಂಧ ಇರ್ತದೆ. ನಿನ್ನೆ ಕುಪ್ಪಳ್ಳಿಯಲ್ಲಿ ಶ್ರೀನಿವಾಸ್ ಮತ್ತು ಸುರೇಶ್ ಅನ್ನೋರು ಈ ರೀತಿ 2 ಗೋ ಹತ್ಯೆ ಮಾಡಿದ್ದು, ಅದ್ರದ್ದು ಮಾಂಸ ಸುಮಾರು 300 kg ಸಿಕ್ಕಿರ್ತದೆ. ಅದನ್ನು ಪೊಲೀಸವರು ವಶಪಡಿಸಿಕೊಂಡು ಅವ್ರ ಮೇಲೆ ಪ್ರಕರಣ ದಾಖಲಾಗಿರ್ತದೆ. ಅದರಂತೆ ಆ ಪಶುಸಂಗೋಪನಾ ಇಲಾಖೆಯವರು ಅದನ್ನು ಗೋಮಾಂಸ ಅಂತ ದೃಢಪಡಿಸಿದ ನಂತರ ಅದನ್ನು ಅಲ್ಲೇ ಸರ್ಕಾರಿ ಜಾಗದಲ್ಲಿ ಹೂತಾಕಿರ್ತಾರೆ. ಅವ್ರ ಮೇಲೆ ಪ್ರಕರಣ ದಾಖಲಾಗಿರ್ತದೆ. ಸೊ ಇನ್ನು ಮುಂದೆ ಆ ಥರದ ಘಟನೆಗಳಾಗದೇ ಇರೋ ಥರ ನಾವು ಗ್ರಾಮ ಪಂಚಾಯತಿ PDO ಅವ್ರ ಹತ್ರ ಅವ್ರ ಹತ್ರ ಮಾತಾಡ್ಬಿಟ್ಟು ಅದ್ರ ಬಗ್ಗೆ ಪ್ರಿವೆಂಟಿವ್ ಮೆಷರ್ಸ್ ಏನಿದೆ ಅದನ್ನು ತೊಗೊಳಕ್ಕೆ ಕ್ರಮ ತಗೋತೀವಿ. ಈಗ ದೂರುಗಳು ಬಂದಿರೋ ಇದರಲ್ಲಿ ಈಗಾಗಲೇ ನಾವು ಕೆಲವು ಕಡೆ ಈಗ ಗೋಗಳನ್ನ ನಾವು ಸಾಗಣೆ ಮಾಡ್ತಾಯಿದ್ರು ಅದಕ್ಕೆ ದೂರು ಬಂದಿರುತ್ತೆ, ಅದನ್ನು ಎಲ್ಲ ಸೀಸ್ ಮಾಡ್ತಾರೆ. ಆಮೇಲೆ ಗೋಶಾಲೆಗಳಿಗೆ ಬಿಡೋದು ಮತ್ತು ಅದು ಪ್ರೂವ್ ಆಗದೇ ಇರೋವಂಥ ಪ್ರಕರಣಗಳಲ್ಲಿ ಉಪವಿಭಾಗಾಧಿಕಾರಿಗಳನ್ನು ರಿಲೀಸ್ ಮಾಡೋದು ಪ್ರಕ್ರಿಯೆ ಸದಾ ನಡೀತಾ ಇರುತ್ತೆ. ಇದು ಗೋ ಹತ್ಯೆ ಮಾಡೋದು, ಇದು ಗೋ ಮಾಂಸದ ಬಗ್ಗೆ ಈಗ ದೂರುಗಳು ಬಂದ ತಕ್ಷಣ ಈಗ ಕುಪ್ಪಳ್ಳಿಯಲ್ಲಿ ನಿನ್ನೆ ಆಗಿದೆ ಈ ಘಟನೆ. ಇನ್ನು ಮುಂದೆ ಅದು ಆಗದೇ ಇರೋ ಥರ ನಾವು ತಡೆಗಟ್ಟೋದಕ್ಕೆ ಏನು ಕ್ರಮ ತಗೋಬೇಕು ಈಗ ಎಲ್ಲ ಪಂಚಾಯತಿ ಅಧಿಕಾರಿಗಳ ಮಾತಾಡ್ಕೊಂಡು ನಂತರ ಸರ್ಕಾರಿ ಜಾಗದಲ್ಲಿ ಆ ಮಾಂಸವನ್ನು ಹೂತು ಹಾಕಲಾಗಿದೆ. ಅಲ್ಲದೆ ಗೋಹತ್ಯೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮುಂದೆ ಇಂತಹ ಘಟನೆಗಳು ಪುನರಾವರ್ತನೆಯಾಗದಂತೆ ಕ್ರಮ ಕೈಗೊಳ್ಳಲು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಸೂಚಿಸಲಾಗುವುದು ಎಂದರು. ಇನ್ನು ಜಿಲ್ಲೆಯಲ್ಲಿ ಗೋಮಾಂಸ ಸಾಗಾಟ ಮತ್ತು ಗೋಹತ್ಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ತಹಶೀಲ್ದಾರ್, ದೂರು ಬಂದ ಕಡೆ ದಾಳಿ ನಡೆಸಿ ಕ್ರಮ ಜರುಗಿಸಲಾಗುತ್ತಿದೆ. ಈ ಹಿಂದೆ ಮಂಚೇನಹಳ್ಳಿಯಲ್ಲಿಯೂ ಇಂತಹ ಪ್ರಕರಣ ನಡೆದಿತ್ತು. ದಾಳಿ ವೇಳೆ ದೊರೆಯುವ ಜಾನುವಾರುಗಳನ್ನು ಗೋಶಾಲೆಗಳೇ ಸೇರಿಸಲಾಗುತ್ತಿದೆ. ಆದರೆ ಕುಪ್ಪಳ್ಳಿಯಲ್ಲಿ ನಡೆದಿರೋದು ಗೋಹತ್ಯೆ. ಮುಂದೆ ಈ ರೀತಿ ಆಗದಂತೆ ಕ್ರಮ ವಹಿಸಲಾಗುವುದು ಎಂದರು. ಇನ್ನು ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೈ ಮಾತನಾಡಿ, ನಂದಿಗಿರಿಧಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗೋಹತ್ಯೆ ನಡೆದಿರುವ ಬಗ್ಗೆ ಪ್ರಕರಣ ದಾಖಲಾಗಿದೆ. ದನದ ಮಾಂಸ ವಶಕ್ಕೆ ಪಡೆಯಲಾಗಿದೆ. ಮಂಚೇನಹಳ್ಳಿಯಲ್ಲಿಯೂ ಇಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಅದರ ವಿರುದ್ಧ ಕ್ರಮ ಜರುಗಿಸಲಾಗಿದೆ. ಜಿಲ್ಲೆಯಲ್ಲಿ ಗೋಹತ್ಯೆ ಆಗದಂತೆ ಎಚ್ಚರಿಕೆ ವಹಿಸಲಾಗುತ್ತದೆ ಎಂದು ಎಸ್ಪಿ ಭರವಸೆ ನೀಡಿದ್ದಾರೆ. ಎನ್ ಅಂಬರೀಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್
22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ರೌಡಿ ಪರೇಡ್. 400ಕ್ಕೂ ಹೆಚ್ಚು ರೌಡಿಗಳ ಪರಿಶೀಲನೆ ನಡೆಸಿದ ಎಸ್ಪಿ. ಪರೇಡ್ನಲ್ಲಿಯೇ ಮಟ್ಕ ಆಡುತ್ತಿದ್ದ ರೌಡಿ ವಿರುದ್ಧ ಪ್ರಕರಣ ದಾಖಲು ಸೂಚನೆ. ಕಾರಾಗೃಹಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವ್ಯಕ್ತಿ ಬಲಿಯಾದ ಆರೋಪ. ಅನಾರೋಗ್ಯ ಪೀಡಿತ ವೆಂಕಟೇಶ್ ಎಂಬ ಆರೋಪಿ ಚಿಕಿತ್ಸೆ ದೊರೆಯದೆ ಸಾವು ಆರೋಪ. ಮೃತ ವೆಂಕಟೇಶ್ ಕುಟುಂಬಕ್ಕೆ ಪರಿಹಾರ ನೀಡಲು ಒತ್ತಾಯ. ಹೆದ್ದಾರಿ ವಿಸ್ತರಣೆ ಮಾಡಿ ದಲಿತರ ಮನೆಗಳ ತಂಟೆಗೆ ಬಂದ್ರೆ ಹುಷಾರ್ ಎಂದ ಶಾಸಕ ಪ್ರದೀಪ್ ಈಶ್ವರ್. ಕೇಂದ್ರ ಸರ್ಕಾರ, ರೈಲ್ವೆ ಇಲಾಖೆ ವಿರುದ್ಧ ಪ್ರತಿಭಟನೆ ಎಚ್ಚರಿಕೆ. ಚಾಮರಾಜಪೇಟೆ ನಿವಾಸಿಗಳ ಪರ ಪ್ರತಿಭಟನೆ ಎಚ್ಚರಿಕೆ. ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಪೂರ್ವಭಾವಿ ಸಭೆ. ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನ ಕೈಗೊಂಡ ಸದಸ್ಯರು. ನಗರ ವ್ಯಾಪ್ತಿಯ ಕಲ್ಯಾಣಿಗಳ ಸ್ವಚ್ಛತೆ, ಜಕ್ಕಲಮಡುಗು ಜಲಾಶಯಕ್ಕೆ ಹೊಸ ಪಂಪ್ ಮೋಟಾರುಗಳ ಖರೀದಿಗೆ ತೀರ್ಮಾನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.